grace provides, you have to take it by faith. ನಾವು ಅರ್ಥ ಮಾಡಿಕೊಳ್ಳಬೇಕು, ಕೃಪೆಯು ಏನನ್ನು ಕೊಟ್ಟಿದೆಯೋ ಅದನ್ನು ನಾವು ನಂಬಿಕೆಯಿಂದ ತೆಗೆದುಕೊಳ್ಳಬೇಕು. It is not, God wants to heal one person, God doesn't want to heal others. ಅದು ಈ ರೀತಿಯಾಗೆಲ್ಲ ದೇವರು ಒಬ್ಬನಿಗೆ ಗುಣ ಮಾಡ್ತಾನೆ, ಇನ್ನೊಬ್ಬರಿಗೆ ಗುಣ ಮಾಡುವುದಿಲ್ಲ ಎಂಬುದಾಗಿ. The healing power, it flows like a river. ಮತ್ತು ಸ್ವಸ್ಥತೆಯ ಶಕ್ತಿಯು ಅದು ನದಿಯಂತೆ ಹರಿಯುತ್ತದೆ. Whoever believes will take it. ಯಾರೆಲ್ಲ ನಂಬ್ತಾರೋ ಅವರು ತೆಗೆದುಕೊಳ್ತಾರೆ. Hallelujah. Hallelujah. How to know whether we believed or not? ಹೇಗೆ ಗೊತ್ತಾಗ್ತದೆ ನಾವು ನಂಬಿದ್ದೇವೋ ಇಲ್ವೋ ಎಂಬುದಾಗಿ? That's why I said test and see. ಅದಕ್ಕಾಗಿ ನಾನು ಹೇಳ್ತೇನೆ, ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. Okay, let's get into God's word. ನಾವು ದೇವರ ವಾಕ್ಯಕ್ಕೆ ಹೋಗೋಣ. I'll teach about long life. ನಾನು ದೀರ್ಘಾಯುಷ್ಯ ಬಗ್ಗೆ ಕಲಿಸ್ತಾ ಇದ್ದೇನೆ. Today is the last volume. ಇವತ್ತು ಕೊನೆಯ ಭಾಗವಾಗಿದೆ. Hallelujah. Hallelujah. I started few months before when people were scared about life. The fear of death and fear of virus was gripping people. ಮತ್ತು ನಾನು ಕೆಲವು ತಿಂಗಳ ಹಿಂದೆ ಈ ಬೋಧನೆಯನ್ನು ಪ್ರಾರಂಭಿಸಿದೆ. ಯಾವಾಗ ಜನರಲ್ಲಿ ಅದು ಮರಣದ ಭಯವಿತ್ತು ಮತ್ತು ಅದು ವೈರಸ್ನ ಭಯವಿತ್ತು, ಯಾವಾಗ ರೋಗ ಬಂದು ಅವರಿಗೆ ಅಂಟುತ್ತದೋ ಎಂಬುದಾಗಿ. Many precious God's people, even God's servants, they lost their life. ಮತ್ತು ಅನೇಕ ದೇವರ ಮಕ್ಕಳು ಮತ್ತು ಅನೇಕ ದೇವರ ಸೇವಕರು ಕೂಡ ಅವರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. Hallelujah. Hallelujah. Thank God we have Bible. ಆದರೆ ದೇವರಿಗೆ ಸ್ತೋತ್ರ, ನಮ್ಮಲ್ಲಿ ಬೈಬಲ್ ಇದೆ. We have a word of God. ದೇವರ ವಾಕ್ಯ ನಮ್ಮಲ್ಲಿ ಇದೆ. We have a solution. ಮತ್ತು ನಮಗೆ ಪರಿಹಾರವಿದೆ. Amen. I didn't really intend to take so many months. ಮತ್ತು ನಾನು ಅದನ್ನು ಊಹಿಸಿಕೊಂಡಿರಲಿಲ್ಲ, ಇಷ್ಟು ತಿಂಗಳವರೆಗೆ ನಾನು ತೆಗೆದುಕೊಳ್ತೇನೆ ಎಂಬುದಾಗಿ. But it happened. ಮತ್ತು ಅದು ಆಯಿತು. I am finishing the message doesn't mean you should forget it. ಮತ್ತು ನಾನು ಸಂದೇಶವನ್ನು ನನ್ನ ಬೋಧನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಂಬುದಾಗಿ ಅದರ ಅರ್ಥ ನೀವು ಈ ಬೋಧನೆಯನ್ನು ಮರೆತು ಬಿಡಬೇಕೆಂಬುದಾಗಿ ಅಲ್ಲ. You should keep listening again and again. ನೀವು ಪದೇ ಪದೇ ಈ ವಾಕ್ಯಗಳನ್ನು ಕೇಳ್ತಾ ಇರಬೇಕು. The confessions what we made and give you, keep doing it again and again. ಮತ್ತು ಅರಿಕೆಗಳನ್ನು ಯಾವುದನ್ನು ನಾವು ಮಾಡಿ ನಿಮಗೆ ಕೊಟ್ಟಿದ್ದೇವೋ ಅವುಗಳನ್ನು ಪದೇ ಪದೇ ಹೇಳ್ತಾ ಇರಿ. Are you with me? ನೋಡಿದ್ದೀರಾ? We don't know one more wave is there or not. Wave is there or not. ಗೊತ್ತಿಲ್ಲ ಇನ್ನೊಂದು ಅಲೆ ಇದೆಯೋ ಇಲ್ವೋ. But nobody knows the name of that variant also. One day one new name. ಮತ್ತು ಅದರ ಇನ್ನೊಂದು ಒಂದು ವೇರಿಯಂಟ್ ಯಾವುದೆಂಬುದಾಗಿ ಕೂಡ ಗೊತ್ತಿಲ್ಲ. ಪ್ರತಿಯೊಂದು ದಿನ ಒಂದೊಂದು ಹೆಸರು ಹೇಳ್ತಾ ಇದ್ದಾರೆ. Thank God, God already said in His word. ಆದರೆ ದೇವರಿಗೆ ಸ್ತೋತ್ರ, ದೇವರು ಮೊದಲೇ ತನ್ನ ವಾಕ್ಯದಲ್ಲಿ ಹೇಳಿದ್ದಾನೆ. New disease, new sickness will come. ಹೊಸ ರೋಗಗಳು, ಹೊಸ ವ್ಯಾಧಿಗಳು ಬರ್ತವೆ ಎಂಬುದಾಗಿ. What is not written in the Bible will come. ಬೈಬಲ್ ಅಲ್ಲಿ ಬರೆಯಲ್ಪಡದಿರುವಂತದ್ದು ಬರ್ತದೆ. It will come, He said. ಆತನು ಹೇಳಿದ್ದಾನೆ ಬರ್ತದೆ ಎಂಬುದಾಗಿ. It is not a news for us. ಇದು ಒಂದು ಸುದ್ದಿ ಅಲ್ಲ ನಮಗೆ. What Bible says is happening. ಬೈಬಲ್ ಹೇಳಿದ್ದು ಅದು ಆಗ್ತಾ ಇದೆ. And last days it has to come. ಮತ್ತು ಕೊನೆಯ ದಿನಗಳಲ್ಲಿ ಇದೆಲ್ಲ ಆಗ್ತದೆ. But you are safe. ಆದರೆ ನೀವು ಸುರಕ್ಷಿತರಾಗಿದ್ದೀರಿ. You are protected by the blood of Jesus. ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀವು ಕಾಪಾಡಲ್ಪಟ್ಟಿದ್ದೀರಿ. No plague will come nearer to your dwelling place. ಯಾವುದೇ ಹರಡುವಂತ ರೋಗಗಳು ನಿಮ್ಮ ಮನೆಯ ಸಮೀಪಕ್ಕೆ ಬರುವುದಿಲ್ಲ. Hallelujah. Hallelujah. ಅದು ಬಾಯ ಪಿಚ್ಚಿ ನೀವು ಅರಿಕೆ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಅದು ಬಾಯಿ ತೆಗೆದು ನೀವು ಹೇಳ್ಬೇಕು, ಅದು ಪ್ರಾಮುಖ್ಯವಾಗಿದೆ. ನೋ ವೈರಸ್ ವಿಲ್ ಕಮ್ ನಿಯರ್ ಟು ಮೈ ಫ್ಯಾಮಿಲಿ. ಮತ್ತು ನೀವು ಹೇಳ್ಬೇಕು, ನಮ್ಮ ಕುಟುಂಬದವರ ಬಳಿಗೆ ಯಾವ ವೈರಸ್ ಕೂಡ ಬರುವುದಿಲ್ಲ. Hallelujah. Hallelujah. God will satisfy you with long life. ದೇವರು ನಿಮಗೆ ದೀರ್ಘಾಯುಷ್ಯದಿಂದ ಆತನು ತೃಪ್ತಿ ಪಡಿಸುತ್ತಾನೆ. You have to say it. ನೀವು ಅದನ್ನು ಬಾಯಿಂದ ಹೇಳಬೇಕು. It should become this confessing God's word should become your lifestyle. ದೇವರ ವಾಕ್ಯಗಳನ್ನು ಅರಿಕೆ ಮಾಡುವಂತದ್ದು ನಿಮ್ಮ ಜೀವನ ಶೈಲಿಯಾಗಿರಬೇಕು. My Father will satisfy me with long life. ನನ್ನ ತಂದೆಯು ನನ್ನನ್ನು ದೀರ್ಘಾಯುಷ್ಯದಿಂದ ತೃಪ್ತಿಪಡಿಸುವನು. When He satisfies you with long life, no sickness, no death. ಮತ್ತು ಆತನು ದೀರ್ಘಾಯುಷ್ಯದ ತೃಪ್ತಿಪಡಿಸುವಾಗ ಯಾವ ರೋಗಗಳಿರುವುದಿಲ್ಲ, ಮರಣವಿರುವುದಿಲ್ಲ. There are so many promises in the Bible about long life. ದೀರ್ಘಾಯುಷ್ಯ ಬಗ್ಗೆ ಅನೇಕ ವಾಗ್ದಾನಗಳು ಇದೆ. What it says we have to do it. ಮತ್ತು ಅವುಗಳನ್ನು ಹೇಳುವಂತದ್ದು ನಾವು ಮಾಡಬೇಕು. Hallelujah. Hallelujah. It says when we worship
our God the Father blesses our food and water, removes the sickness away from us. ಅಲ್ಲಿ ಹೇಳ್ತದೆ, ನಾವು ಆತನಿಗೆ ಆರಾಧಿಸುವಾಗ ದೇವರು ನಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡಿ ನಮ್ಮಿಂದ ರೋಗಗಳನ್ನು ದೂರ ತೆಗೆದುಕೊಂಡು ಹೋಗುವನು. So we should worship. ನಾವು ಆತನಿಗೆ ಆರಾಧಿಸಬೇಕು. We should worship as a family. ನಾವು ಕುಟುಂಬವಾಗಿ ಆರಾಧಿಸಬೇಕು. That's a good habit. ಅದು ಒಳ್ಳೆ ಹವ್ಯಾಸವಾಗಿದೆ. Every day as a family worship. ಪ್ರತಿ ದಿನವೂ ಕುಟುಂಬವಾಗಿ ಆರಾಧಿಸಿರಿ. Amen. ಆಮೆನ್. Say after me, as a family, when we worship, our Father blesses our food and water and removes the sickness away from us. No one will have miscarriage in our family. No one will be barren in our family. All of us will have a long life. ನಾವು ಕುಟುಂಬವಾಗಿ ದೇವರನ್ನು ಆರಾಧಿಸುವಾಗ ದೇವರು ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸಿ ನಮ್ಮಿಂದ ರೋಗಗಳನ್ನು ದೂರ ತೆಗೆದುಕೊಂಡು ಹೋಗುವನು. ನಮ್ಮಲ್ಲಿ ಬಂಜೆತನವಾಗಲಿ ಗರ್ಭಸ್ರಾವವಾಗಲಿ ಇರುವುದಿಲ್ಲ. ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ದೀರ್ಘಾಯುಷ್ಯವಾಗಿ ಜೀವಿಸುವರು. Hallelujah. This is a truth. You should tell it. ಇದು ಸತ್ಯವಾಗಿದೆ, ನಾವು ಇದನ್ನು ಹೇಳಬೇಕು. And your normal talking should be in line with the scriptures. ಮತ್ತು ನೀವು ಸಾಮಾನ್ಯವಾಗಿ ಮಾತಾಡುವಂತದ್ದು ಕೂಡ ದೇವರ ವಾಕ್ಯದ ಅನುಗುಣವಾಗಿರಬೇಕು. Let television news tell here people died, there people died. ಮತ್ತು ಈ ಒಂದು ಟಿವಿ ಮಾಧ್ಯಮಗಳು ಹೇಳಿ ಇಲ್ಲಿ ಜನರು ಸತ್ತಿದ್ದಾರೆ, ಅಲ್ಲಿ ಸತ್ತಿದ್ದಾರೆ ಎಂಬುದಾಗಿ. You should tell. ಆದ್ರೆ ನೀವು ಹೇಳಬೇಕು, no one will die soon in my family. ನಮ್ಮ ಕುಟುಂಬದಲ್ಲಿ ಯಾರು ಬೇಗ ಸಾಯುವುದಿಲ್ಲ. Amen. Say, no one will die soon in my family. ನನ್ನ ಕುಟುಂಬದಲ್ಲಿ ಯಾರು ಬೇಗ ಸಾಯುವುದಿಲ್ಲ. Say, no one will die soon in our church. ನಮ್ಮ ಸಭೆಯಲ್ಲಿ ಯಾರು ಬೇಗ ಸಾಯುವುದಿಲ್ಲ. Keep saying like this. ಇದನ್ನು ಬಾಯಿಂದ ಹೇಳ್ತಾ ಇರಿ. Hallelujah. Hallelujah. And it says, another promise is, when we read the Bible and obey, everything will go well with you and your children, you will have a long life. ಮತ್ತು ಇನ್ನೊಂದು ವಾಗ್ದಾನ ಹೇಳ್ತದೆ, ಮತ್ತು ನೀವು ಬೈಬಲ್ ಅನ್ನು ಓದಿ ಅದರಂತೆ ವಿಧೇಯರಾಗಿ ನಡೆದಾಗ ಮತ್ತು ನಿಮ್ಮ ಜೀವಿತದಲ್ಲಿ ಎಲ್ಲವೂ ಒಳ್ಳೆದಾಗಿ ನಡೀತದೆ ಮತ್ತು ದೀರ್ಘಾಯುಷ್ಯವಾಗಿ ಜೀವಿಸ್ತೀರಿ. So you should read Bible every day. ಅದಕ್ಕಾಗಿ ಪ್ರತಿದಿನವೂ ನೀವು ಬೈಬಲ್ ಓದಬೇಕು. Amen. Amen. Say with me, as I read the word of God and obey it, everything will go well with me. Everything will go well with my children. We will have long life. ನಾನು ದೇವರ ವಾಕ್ಯವನ್ನು ಓದಿ ಅದರಂತೆ ವಿಧೇಯನಾಗಿ ನಡೆದಾಗ ನನ್ನ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ನಡೀತದೆ. ನನ್ನ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ನಡೀತದೆ ಮತ್ತು ನಮಗೆ ದೀರ್ಘಾಯುಷ್ಯ ಇರುವುದು. You have to honor your parents. ಮತ್ತು ನೀವು ನಿಮ್ಮ ತಂದೆ ತಾಯಿಗಳಿಗೆ ಗೌರವಿಸಬೇಕು. Whether anybody does or not, no problem. ಯಾರಾದರೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. We should take care of our parents. ನಾವು ತಂದೆ ತಾಯಿಗಳನ್ನು ನೋಡಿಕೊಳ್ಳಬೇಕು. Because we are God's children. ಯಾಕಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. God wants us to practice that. ದೇವರು ಬಯಸ್ತಾನೆ ನಾವು ಅದನ್ನು ಕಾರ್ಯದಲ್ಲಿ ತರಬೇಕೆಂಬುದಾಗಿ. Hallelujah. Hallelujah. So as we honor our father and mother, everything will go well with us. We will have a long life. ನಾವು ನಮ್ಮ ತಂದೆ ತಾಯಿಗಳನ್ನು ಗೌರವಿಸುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗಿ ನಡೆಯುವುದು, ನಮಗೆ ದೀರ್ಘಾಯುಷ್ಯ ಇರ್ತದೆ. Hallelujah. Hallelujah. I'll tell you, richest man cannot extend his life. ಮತ್ತು ಶ್ರೀಮಂತನು ಕೂಡ ತನ್ನ ಜೀವಿತದ ಸಂಖ್ಯೆ ಹೆಚ್ಚು ಮಾಡಿಕೊಳ್ಳಕ್ಕಾಗಲ್ಲ. With his money he can't ತನ್ನ ಹಣದಿಂದ ಅವನಿಗೆ ಮಾಡಿಕೊಳ್ಳಕ್ಕಾಗಲ್ಲ. But ಆದ್ರೆ even the poorest man, ಬಡವನು ಕೂಡ he can use the word of God ದೇವರ ವಾಕ್ಯವನ್ನು ಉಪಯೋಗಿಸಿ and have a long life. ಆತನು ದೀರ್ಘಾಯುಷ್ಯವಾಗಿ ಜೀವಿಸಬಹುದು. Hallelujah. Hallelujah. Then I told you, by grace you have a long life. ಮತ್ತು ನಾನು ಹೇಳಿದೆ, ಕೃಪೆಯ ಮೂಲಕ ನಿಮಗೆ ದೀರ್ಘಾಯುಷ್ಯ ಇದೆ. Grace provides you health and long life. ಕೃಪೆಯು ಆರೋಗ್ಯವನ್ನು ದೀರ್ಘಾಯುಷ್ಯನ್ನು ಒದಗಿಸಿಕೊಡುತ್ತದೆ. Whatever
grace provides, by faith we have to take. ಕೃಪೆಯು ಏನೆಲ್ಲ ಕೊಟ್ಟಿದೆಯೋ ನಾವು ನಂಬಿಕೆಯಿಂದ ಅದನ್ನು ತೆಗೆದುಕೊಳ್ಳಬೇಕು. Hallelujah. Hallelujah. We should believe it with our heart, speak it with our mouth and take it. ನಾವು ಹೃದಯದಿಂದ ನಂಬಿ ಬಾಯಿಯಿಂದ ಹೇಳಿ ಅದನ್ನು ತೆಗೆದುಕೊಳ್ಳಬೇಕು. So the living by faith we should understand. ಮತ್ತು ಅದಕ್ಕಾಗಿ ನಂಬಿಕೆಯಿಂದ ಜೀವಿಸುವಂತದ್ದು ನಾವು ಅರ್ಥ ಮಾಡಿಕೊಳ್ಳಬೇಕು. God wants all of us to live by faith. ದೇವರು ಬಯಸ್ತಾನೆ ನಾವು ಎಲ್ಲರೂ ನಂಬಿಕೆಯಿಂದ ಜೀವಿಸಬೇಕೆಂಬುದಾಗಿ. Bible says the just shall live by faith. ಬೈಬಲ್ ಹೇಳ್ತದೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. When you are washed by the blood of Jesus, you are a righteous person. ಯಾವಾಗ ನೀವು ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟಿದ್ದೀರೋ ನೀವು ನೀತಿವಂತರಾಗಿದ್ದೀರಿ. So all of us should learn to live by faith. ಮತ್ತು ನಾವೆಲ್ಲರೂ ನಂಬಿಕೆಯಿಂದ ಜೀವಿಸುವುದನ್ನು ಕಲಿಯಬೇಕು. Amen. Christianity is not some religion, you go, somebody prays. No, Christianity means living by faith. We should understand how faith works. ಮತ್ತು ಕ್ರೈಸ್ತತ್ವ ಅಂದರೆ ನೀವು ಹೋಗಿ ಇನ್ನೊಬ್ಬರು ಪ್ರಾರ್ಥಿಸಬೇಕೆಂಬುದಾಗಿ ಅಲ್ಲ. ಕ್ರೈಸ್ತತ್ವ ಅಂದರೆ ನಾವು ನಂಬಿಕೆಯಿಂದ ಜೀವಿಸುವಂತದ್ದಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. How to live by faith. ನಂಬಿಕೆಯಿಂದ ಹೇಗೆ ಜೀವಿಸುವುದು. To make you to understand, I made few steps. ಮತ್ತು ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾನು ಕೆಲವೊಂದು ಹೆಜ್ಜೆಗಳನ್ನು ಮಾಡಿದ್ದೇನೆ. The steps what I taught, if you read directly, it is not written in the Bible. ಮತ್ತು ನಾನು ಕಲಿಸಿರುವಂತ ಹೆಜ್ಜೆಗಳು ನೀವು ನೇರವಾಗಿ ಬೈಬಲ್ ಓದುವಾಗ ಅದು ಬೈಬಲ್ ಅಲ್ಲಿ ಸಿಗುವುದಿಲ್ಲ. But the faith, all the principle, the law of faith works on these four principles. ಮತ್ತು ಆದ್ರೆ ಈ ನಂಬಿಕೆಯ ನಿಯಮ ಈ 4 ಹೆಜ್ಜೆಗಳ ಮೂಲಕ ಕಾರ್ಯ ಮಾಡ್ತದೆ. Hallelujah. Hallelujah. Because when you receive God's word, you have received faith. ಯಾಕಂದ್ರೆ ನೀವು ದೇವರ ವಾಕ್ಯವನ್ನು ಕೇಳುವಾಗ ನಂಬಿಕೆಯನ್ನು ಕೂಡ ಹೊಂದಿಕೊಳ್ಳುತ್ತೀರಿ. Every child of God has a faith. ಪ್ರತಿಯೊಬ್ಬ ದೇವರ ಮಕ್ಕಳಲ್ಲಿ ನಂಬಿಕೆ ಇದೆ. You have a faith inside you. ನಿಮ್ಮ ಒಳಗಡೆ ನಂಬಿಕೆ ಇದೆ. The faith what you have is a supernatural faith. ನಿಮ್ಮ ಒಳಗಡೆ ಇರುವಂತ ನಂಬಿಕೆ ಅದು ಅಸಾಧಾರಣವಾದ ನಂಬಿಕೆಯಾಗಿದೆ. The supernatural faith will produce supernatural miracles. ಅಸಾಧಾರಣವಾದ ನಂಬಿಕೆ ಅಸಾಧಾರಣವಾದ ಅದ್ಭುತಗಳನ್ನು ಕೊಡುತ್ತದೆ. And God wants you to live supernatural life. ಮತ್ತು ದೇವರು ಬಯಸ್ತಾನೆ ನೀವು ಅಸಾಧಾರಣವಾದ ಜೀವಿತವನ್ನು ಜೀವಿಸಬೇಕೆಂಬುದಾಗಿ. ಇಷ್ಟು ಸೈಲೆಂಟ್ ಇದ್ರೆ ಅಟ್ಲೀಸ್ಟ್ ಒಂದು ಆಮೇನ್. ಸೂಪರ್ ನ್ಯಾಚುರಲ್ ಲೈಫ್ ನನಗೆ ಬೇಡ ಬ್ರದರ್, ನಿಮಗೆ ಇಲ್ಲ. All of us should live a supernatural life. ನೀವು ಈ ರೀತಿಯಾಗಿ ಹೇಳ್ಬೋದು ಅಸಾಧಾರಣವಾದ ಜೀವಿತ ನನಗೆ ಬೇಡ ಎಂಬುದಾಗಿ. ಪ್ರತಿಯೊಬ್ಬರು ಅಸಾಧಾರಣವಾದ ಜೀವಿತ ಜೀವಿಸಬೇಕು. If your life is not supernatural, ನಿಮ್ಮ ಜೀವಿತ ಅಸಾಧಾರಣವಾಗಿಲ್ಲ ಅಂದ್ರೆ the meaning is you didn't understand faith. ಅದರ ಅರ್ಥ ಏನಂದ್ರೆ ನೀವು ನಂಬಿಕೆಯನ್ನು ಅರ್ಥ ಮಾಡಿಕೊಂಡಿಲ್ಲ. Hallelujah. Hallelujah. You can't live like another person outside. 5 years, 10 years, he works, he sweats, he earns, he does like that, slogs, and he dies like that. You can't live. ಮತ್ತು ಹೊರಗಿನ ವ್ಯಕ್ತಿಯಂತೆ ನೀವು ಜೀವಿಸಕ್ಕಾಗದು 5 ವರ್ಷ 10 ವರ್ಷ ಬೆವರು ಸುರಿಸಿ ಸಾಯುವುದು ಈ ರೀತಿಯಾಗಿ ಅಲ್ಲ. Your life should be a supernatural life. ನಿಮ್ಮ ಜೀವಿತ ಅಸಾಧಾರಣವಾದ ಜೀವಿತವಾಗಿರಬೇಕು. Amen. Say, my life is a supernatural life. ನನ್ನ ಜೀವಿತ ಅಸಾಧಾರಣವಾದ ಜೀವಿತವಾಗಿದೆ. See, so you should be excited with your life, what is happening. ನಿಮ್ಮ ಜೀವಿತದಲ್ಲಿ ಆಗುವಂತ ವಿಷಯಕ್ಕಾಗಿ ನಿಮ್ಮಲ್ಲಿ ಉತ್ಸಾಹವಿರಬೇಕು. If no excitement, ಉತ್ಸಾಹ ಇಲ್ಲ ಅಂದ್ರೆ, if no supernatural things happen, ಅಸಾಧಾರಣವಾದ ಸಂಗತಿಗಳು ಆಗ್ತಾ ಇಲ್ಲ ಅಂದ್ರೆ, you get bored in life. ಮತ್ತು ಜೀವಿತದಲ್ಲಿ ಬೋರ್ ಆಗ್ತದೆ. That's why some people ಏನೋ ಆಗ್ತದೆ ಬ್ರದರ್, ಏನು ಸ್ಪೆಷಲ್ ಏನು ಇಲ್ಲ ರೀ, ಸ್ಪೆಷಲ್ ಏನು ಇಲ್ಲಯ್ಯ. That means what life you are living. ಮತ್ತು ಅಂದ್ರೆ ಯಾವ ರೀತಿಯಾದ ಜೀವಿತ ಜೀವಿಸ್ತಾ ಇದ್ದೀರಿ. Nothing special means something problem. ಏನು ಸ್ಪೆಷಲ್ ಇಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ. Because God says you are special. ಯಾಕಂದ್ರೆ ದೇವರು ಹೇಳಿದಾರೆ ನೀನು ವಿಶೇಷವಾಗಿದ್ದೀರಿ. I mean God's word says you are special. ದೇವರ ವಾಕ್ಯ ಹೇಳ್ತದೆ ನೀವು ವಿಶೇಷವಾಗಿದ್ದೀರಿ. Something special should be there. ಏನೋ ವಿಶೇಷತೆ ಇರಬೇಕು. Amen. At least you should say amen. Desire, I'm telling you, don't live ordinary life. ನಾನು ಹೇಳ್ತೇನೆ ಸಾಮಾನ್ಯವಾದ ಜೀವಿತವನ್ನು ನೀವು ಜೀವಿಸಬೇಡಿರಿ. Actually, don't live like an ordinary man. ಸಾಮಾನ್ಯವಾದ ಮನುಷ್ಯನ ಹಾಗೆ ಜೀವಿಸಬೇಡಿರಿ. Only one life.
ಒಂದೇ ಒಂದು ಜೀವಿತ. This should be supernatural. ಇದು ಅಸಾಧಾರಣವಾಗಿರಬೇಕು. No compromise. ಒಪ್ಪಂದ ಇಲ್ಲ. How it is possible? ಅದು ಹೇಗೆ ಸಾಧ್ಯ? By faith it is possible. ಅದು ನಂಬಿಕೆ ಮೂಲಕ ಸಾಧ್ಯವಾಗಿದೆ. How to live by this faith? ಈ ನಂಬಿಕೆ ಮೂಲಕ ಹೇಗೆ ಜೀವಿಸುವುದು? The first step to activate this faith is ಈ ನಂಬಿಕೆಯನ್ನು ಕಾರ್ಯದಲ್ಲಿ ತರುವುದಕ್ಕಾಗಿ ಇರುವಂತ ಮೊದಲನೇ ಹೆಜ್ಜೆ ಏನೆಂದರೆ, or the first step to live supernatural life. ಮತ್ತು ಅಸಾಧಾರಣವಾದ ಜೀವಿತಕ್ಕೆ ಜೀವಿಸುವಂತದ್ದು ಮೊದಲನೇ ಹೆಜ್ಜೆ ಏನೆಂದರೆ, dream the scriptures. ದೇವರ ವಾಕ್ಯಗಳನ್ನು ಕನಸು ಕಾಣುವುದು. Hallelujah. Hallelujah. Can you see your Bible? ನಿಮ್ಮ ಬೈಬಲ್ ನೋಡಬಹುದಾ? Say dream the scriptures. ವಾಕ್ಯವನ್ನು ಕನಸು ಕಾಣು. Dream all the promises of God. ಎಲ್ಲ ದೇವರ ವಾಗ್ದಾನಗಳನ್ನು ಕನಸು ಕಾಣ್ರಿ. About your health, ನಿಮ್ಮ ಆರೋಗ್ಯದ ಬಗ್ಗೆ, about your long life, ನಿಮ್ಮ ದೀರ್ಘಾಯು ಬಗ್ಗೆ, about your family life, ನಿಮ್ಮ ಕುಟುಂಬದ ಜೀವಿತದ ಬಗ್ಗೆ, about your children, ನಿಮ್ಮ ಮಕ್ಕಳ ಬಗ್ಗೆ, about prosperity, ಅಭಿವೃದ್ಧಿಯ ಬಗ್ಗೆ, about ministry, ಸೇವೆಯ ಬಗ್ಗೆ. for every aspect of life there are promise of God. ಜೀವಿತದ ಎಲ್ಲ ಭಾಗಗಳ ಬಗ್ಗೆ ದೇವರ ವಾಗ್ದಾನಗಳಿದೆ. Hallelujah. Hallelujah. So this is not ordinary book. ಇದು ಸಾಮಾನ್ಯವಾದ ಪುಸ್ತಕವಲ್ಲ. This is supernatural book it is. ಇದು ಅಸಾಧಾರಣವಾದ ಪುಸ್ತಕವಾಗಿದೆ. The promises written here should become your dream. ಇಲ್ಲಿರುವಂತ ಬರೆದಿರುವಂತ ವಾಗ್ದಾನಗಳು ನಿಮ್ಮ ಕನಸಾಗಿರಬೇಕು. If you are not prepared till today is the last day. Today you should write it. ಮತ್ತು ಇಲ್ಲಿ ತನಕ ನೀವು ಯಾವುದನ್ನು ಬರೆದಿಲ್ಲ ಅಂದ್ರೆ ಇವತ್ತು ಕೊನೆಯ ದಿನವಾಗಿದೆ, ನೀವೆಲ್ಲರೂ ಬರೆಯಿರಿ. Amen. ನನಗೆ ಗೊತ್ತು ನೀವು ಎಷ್ಟು, I don't want to say lazy. I know you are very smart people. ನನಗೆ ಗೊತ್ತು ನೀವು ಜಾಣರಾಗಿದ್ದೀರಿ. ಅದಕ್ಕೆ ನಾನೇ ಮಾಡಿ ಕೊಟ್ಟುಬಿಟ್ಟೆ ನಿಮಗೆ. At least what I have given you say it, dream it. ಅದಕ್ಕೆ ನಾನೇ ಆ ವಾಕ್ಯಗಳನ್ನು ಕೊಟ್ಟಿದ್ದೇನೆ. ಯಾವುದನ್ನು ಕೊಟ್ಟಿದ್ದೇವೋ ಅದನ್ನು ಹೇಳ್ರಿ. Hello. I say nobody will do this work. I have given so many promises. I made a video clip. I have given. At least tell what I have given. ಮತ್ತು ಇದನ್ನು ಯಾರು ಮಾಡಿಕೊಡುವುದಿಲ್ಲ. ಮತ್ತು ಎಲ್ಲ ವಾಕ್ಯ ತೆಗೆದುಕೊಂಡು ವಿಡಿಯೋ ಕ್ಲಿಪ್ ಮಾಡಿ ಅದು ಕೊಟ್ಟಿದ್ದೇವೆ, ಕನಿಷ್ಠ ಪಕ್ಷ ಕೊಟ್ಟಿದ್ದನ್ನು ಅರಿಕೆ ಮಾಡ್ರಿ. My mother always tell, we can peel the banana and give, but who should swallow? You only should swallow. ನನ್ನ ತಾಯಿ ಯಾವಾಗ್ಲೂ ಹೇಳ್ತಾ ಇದ್ದಳು, ಆ ಬಾಳೆಹಣ್ಣು ಸಿಪ್ಪೆ ತೆಗೆದು ನಾವು ಕೊಡ್ಬೋದು, ಆದ್ರೆ ನುಂಗೋದು ಮಾತ್ರ ನೀನ್ ಮಾಡ್ಬೇಕು, ನಾವು ನುಂಗಕ್ಕಾಗಲ್ಲ. ಯಾರು ನುಂಗಬೇಕ್ರಿ? ಈಗ ಒಂದು ಟೆಸ್ಟ್ ಬೆನೆಡಿಕ್ಷನ್ ಆದಮೇಲೆ ನನಗೆ ಭೇಟಿಯಾಗಿ ಹೋಗ್ಬೇಕು ನೀವು. ಈಗ ಒಂದು ಪರೀಕ್ಷೆ ಅಂತ್ಯಾಶವಾದ ಆದ್ಮೇಲೆ ಎಲ್ಲರೂ ಭೇಟಿಯಾಗಿ ಹೋಗ್ಬೇಕು. ನಾ ಕೊಟ್ಟ 4 ವಿಡಿಯೋ ಕ್ಲಿಪ್, ಒಂದು ಬಾಯಪಾಠ, ಯು ಹ್ಯಾವ್ ಟು ಟೆಲ್ ಮೀ, ಅದರ್ವೈಸ್ ಯು ಹ್ಯಾವ್ ಟು ಶೋ ಯುವರ್ ಮೊಬೈಲ್. ಅಣ್ಣ ನೋಡು, ಕೊಟ್ಟಿಲ್ಲ, ಐ ವಿಲ್ ನಾಟ್ ಸೆಂಡ್ ಯು ಔಟ್, ಐ ವಿಲ್ ಮೇಕ್ ಯು ಟು ನೀಲ್ ಡೌನ್ ಹಿಯರ್. ಮತ್ತು ನಾನು ಕೊಟ್ಟಿರುವಂತ 4 ವಿಡಿಯೋ ಕ್ಲಿಪ್ಗಳನ್ನು ನೀವು ಬಾಯ್ಪಾಠ ಹೇಳಬೇಕು, ಇಲ್ಲ ನಿಮಗೆ ನಿಮ್ಮಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ತೋರಿಸ್ಬೇಕು, ಇಲ್ಲ ಅಂದ್ರೆ ನೀವು ಇಲ್ಲೇ ಇರಬೇಕು. ನೀಲ್ ಡೌನ್, ನೀವು ಮೊಳಕಾಲು ಇರಬೇಕು. ನೀಲ್ ಡೌನ್ ಮಾಡಿ ಅದು ಬಾಯ್ಪಾಟ್ ಮಾಡಿದ ಮೇಲೆ ಮನೆಗೆ ಬಿಡ್ತೀನಿ, ಇಲ್ಲ ಬಿಡಲ್ಲ ನಿಮಗೆ. ನೀವು ಮೊಳಕಾಲೂರಿ ಬಾಯ್ಪಾಟ್ ಮಾಡಿದ ಮೇಲೆ ನಾನು ಮನೆಗೆ ಬಿಡ್ತೀನಿ, ಇಲ್ಲ ಬಿಡಲ್ಲ. ಎಲ್ಲ ಡೋರ್, ಆಲ್ ದ ಡೋರ್ಸ್ ಆರ್ ಕ್ಲೋಸ್ಡ್, ಓನ್ಲಿ ಒನ್ ಡೋರ್ ಇಸ್ ಓಪನ್. ಅದಕ್ಕೆ ಎಲ್ಲ ಡೋರ್ ಮುಚ್ಚಿಬಿಟ್ಟಿದ್ದೀವಿ, ಒಂದು ಡೋರ್ ಮಾತ್ರ ತೆಗೆದಿದೆ. ಐ ಆಮ್ ಗೋಯಿಂಗ್ ಟು ಸ್ಟ್ಯಾಂಡ್ ದೇರ್, ಅಲ್ಲಿ ನಾನು ನಿಂತ್ಕೊಳ್ತೇನೆ. ಆ ಥರ ಮಾಡಿದ್ರೆ ಸ್ವಲ್ಪ ಹೋಗ್ತದ? ಕ್ಯಾನ್ ಐ ಡೂ ಲೈಕ್ ದಟ್? ಅಟ್ ಲೀಸ್ಟ್ ಇಟ್ ವಿಲ್ ಗೆಟ್ ಇನ್ಸೈಡ್. ಆ ರೀತಿ ಮಾಡ್ಲಾ? ನಿಮ್ಮ ತಲೆಯಲ್ಲಿ ಹೋಗ್ತದ ಆ ರೀತಿ ಮಾಡಿದ್ರೆ? ಶೇಮ್ ಆನ್ ಯು ಇಫ್ ಯು ಆರ್ ನಾಟ್ ಡನ್. ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಿಮ್ಗೆ ನಾಚಿಕೆ ಬರಬೇಕು. It hurts me. We pray so much, prepare so much, give it, do revision, make it simple and say, hey, this is what you tell it. You said, what? And afterwards you go from one hospital to another hospital, go and spend money, fall sick, give tension for people in your family. Why can't you take the word of God seriously? ಇದು ಬಹಳ ನೋವು ತರುವಂತ ವಿಷಯವಾಗಿದೆ. ಎಷ್ಟೋ ಪ್ರಾರ್ಥನೆ ಮಾಡಿ ವಾಕ್ಯ ಬಂದು ಹೇಳುವಾಗ ಎಷ್ಟೋ ಸಾರಿ ಅವುಗಳನ್ನು ನಾವು ಪದೇ ಪದೇ ರಿವಿಷನ್ ಮಾಡಿ ಹೇಳುವಾಗ ನೀವು ಮತ್ತು ಅವುಗಳ ಆ ವಾಕ್ಯಗಳನ್ನು ಅರಿಕೆ ಮಾಡದೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಹೋಗಿ ಹಣ ಖರ್ಚು ಮಾಡಿ ಕುಟುಂಬದಲ್ಲಿರುವಂತ ಎಲ್ಲ ಜನರಿಗೆ ಟೆನ್ಷನ್ ಕೊಡುವಂತದ್ದು ನಾಚಿಕೆ ತರುವಂತ ವಿಷಯ ಆಗಿದೆ. ಟೆನ್ಷನ್ ಫಾರ್ ಎವ್ರಿಬಡಿ ಇನ್ ಯುವರ್ ಫ್ಯಾಮಿಲಿ. ನಿಮ್ಮ ಕುಟುಂಬದಲ್ಲಿ ಇರುವಂತ ಪ್ರತಿಯೊಬ್ಬರಿಗೆ ನೀವು ಟೆನ್ಷನ್ ಕೊಡ್ತಾ ಇದ್ದೀರಿ. Because you are neglected God's word. ಯಾಕಂದ್ರೆ ದೇವರ ವಾಕ್ಯ ನೀವು ಅಲಕ್ಷ್ಯ ಮಾಡ್ತಾ ಇದ್ದೀರಿ. Hallelujah. Hallelujah. Take the dream seriously. ನಿಮ್ಮ ಕನಸನ್ನು ಗಂಭೀರವಾಗಿ ತೆಗೆದುಕೊಳ್ಳ್ರಿ. Dream the scripture. ಆ ವಾಕ್ಯವನ್ನು ಕನಸು ಕಾಣ್ರಿ. Second, speak the dream. ಎರಡನೇದು ವಾಕ್ಯವನ್ನು ಆ ಕನಸನ್ನು ಮಾತಾಡಿರಿ. Hallelujah. Hallelujah. Say to me, dream the scriptures, speak the dream. ವಾಕ್ಯವನ್ನು ಕನಸು ಕಾಣಿರಿ,
ಕನಸನ್ನು ಮಾತನಾಡಿರಿ. How long we should speak? ಎಲ್ಲಿಯ ತನಕ ಮಾತಾಡಬೇಕು? Till the dream becomes real, you should speak. ಆ ಕನಸು ನಿಜವಾಗುವ ತನಕ ಮಾತಾಡಬೇಕು. Why it will become real? ಅದು ಯಾಕೆ ನಿಜವಾಗ್ತದೆ? Because that is word of God. ಯಾಕಂದ್ರೆ ಅದು ದೇವರ ವಾಕ್ಯವಾಗಿದೆ. Heaven and earth will pass away, his word will never fail. ಭೂ ಪರಲೋಕಗಳು ಅಳಿದರೂ ಅಳಿದು ಹೋಗ್ತವೆ, ಆತನ ವಾಕ್ಯಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. The Bible says God is faithful to fulfill his promises in our life. ಬೈಬಲ್ ಹೇಳ್ತದೆ ದೇವರು ತನ್ನ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕಾಗಿ ನಂಬಿಗಸ್ತನಾಗಿದ್ದಾನೆ. Hallelujah. Hallelujah. So dream the scriptures, ವಾಕ್ಯವನ್ನು ಕನಸು ಕಾಣಿರಿ, speak the dream, ಆ ಕನಸನ್ನು ಮಾತಾಡಿರಿ, be patient. ತಾಳ್ಮೆಯುಳ್ಳವರಾಗಿರಿ. Then in the life trials will be there, test will be there. ಮತ್ತು ಜೀವಿತದಲ್ಲಿ ಸಂಕಟಗಳು ಬರ್ತವೆ ಮತ್ತು ಪರೀಕ್ಷೆಗಳು ಬರ್ತವೆ. It will come. ಅದು ಬರ್ತದೆ. But when it comes, you will not be defeated. You will be a overcomer. ಅವುಗಳು ಬರುವಾಗ ನೀವು ಅವುಗಳಿಂದ ಸೋಲಲ್ಪಡುವುದಿಲ್ಲ, ಆದರೆ ಅವುಗಳ ಮೇಲೆ ಜಯವನ್ನು ಸಾಧಿಸುವವರಾಗಿರ್ತೀರಿ. Because you have a word in your heart, all these things will come. ಯಾಕಂದ್ರೆ ನಿಮ್ಮ ಒಳಗಡೆ ದೇವರ ವಾಕ್ಯ ಇರುವ ಕಾರಣ ಈ ಎಲ್ಲ ಸಂಕಟಗಳು ಬರ್ತವೆ. So when it happens, ಅವುಗಳು ಬರುವಾಗ to be strong in faith, ನೀವು ನಂಬಿಕೆಯಲ್ಲಿ ದೃಢವಾಗಿರುವುದರಿಂದ look at the cross. ನೀವು ದೃಢವಾಗಿದ್ದು ಕ್ರೂಜೆ ಕಡೆಗೆ ನೋಡ್ರಿ. Hallelujah. Hallelujah. All of us say, look at the cross. ಕ್ರೂಜೆಯ ಕಡೆಗೆ ನೋಡು. It means not just wooden piece. ಕ್ರೂಜೆಯ ಕಡೆಗೆ ನೋಡಂತ ಹೇಳಿದಾಗ ಆ ಕಟ್ಟಿಗೆ ಕಡೆ ನೋಡುವುದಲ್ಲ. On the cross, what Christ has done for your problem. ಕ್ರೂಜೆಯ ಮೇಲೆ ನಿಮ್ಮ ಸಮಸ್ಯೆಗಳಿಗಾಗಿ ಕ್ರಿಸ್ತನು ಏನನ್ನು ಮಾಡಿದ್ದಾನೆ. You name any problem, for that Christ has done something on the cross. ನೀವು ಯಾವುದೇ ಸಮಸ್ಯೆಗಳು ಹೇಳ್ರಿ, ಆ ನಿಮ್ಮ ಸಮಸ್ಯೆಗಾಗಿ ಕ್ರಿಸ್ತನು ಕ್ರೂಜೆಯ ಮೇಲೆ ಮಾಡಿದ್ದಾನೆ. Your poverty he carried on the cross. ನಿಮ್ಮ ಬಡತನವನ್ನು ಯೇಸು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. You should think that promise. ಆ ವಾಗ್ದಾನವನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. And the Bible says, ಮತ್ತು ಬೈಬಲ್ ಹೇಳ್ತದೆ, all our sicknesses and pain Jesus carried on the cross. ನಮ್ಮ ಎಲ್ಲ ರೋಗಗಳನ್ನು, ನಮ್ಮ ಎಲ್ಲ ಬೇನೆಗಳನ್ನು ಯೇಸು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. Say, my Jesus bore all the sicknesses, all the pain on the cross. ನನ್ನ ಯೇಸು ನನ್ನ ಎಲ್ಲ ರೋಗಗಳನ್ನು, ನನ್ನ ಎಲ್ಲ ಬೇನೆಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. One more time. ಇನ್ನೊಂದು ಸಾರಿ, ನನ್ನ ಯೇಸು ನನ್ನ ಎಲ್ಲ ರೋಗಗಳನ್ನು, ನನ್ನ ಎಲ್ಲ ಬೇನೆಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. Hallelujah. Hallelujah. This is a good news. ಇದು ಒಳ್ಳೆ ಸುದ್ದಿಯಾಗಿದೆ. You name any disease. ನೀವು ಯಾವುದೇ ರೋಗಗಳು ಹೇಳ್ರಿ, It was on the body of Jesus when he died on the cross. ಯೇಸು ಕ್ರಿಸ್ತನು ಸಾಯುವಾಗ ಆತನ ದೇಹದ ಮೇಲೆ ಇತ್ತು. You name any pain. ನೀವು ಯಾವುದೇ ಬೇನೆ ಹೇಳ್ರಿ, He experienced it on behalf of you and me. ನಿನ್ನ ಪರವಾಗಿ ನನ್ನ ಪರವಾಗಿ ಯೇಸು ಕ್ರೂಜೆ ಮೇಲೆ ಅನುಭವಿಸಿದ್ದಾನೆ. So today no need for us to have a pain. ಇವತ್ತು ಆ ಬೇನೆ ನಮಗಿರುವುದು ಬೇಕಾಗಿಲ್ಲ. No sickness, no pain. ಯಾವ ರೋಗವಿಲ್ಲ, ಯಾವುದು ಬೇನೆ ಇಲ್ಲ. Amen. Tell your neighbor, no sickness, no pain. ಪಕ್ಕದವ್ರಿಗೆ ಯಾವ ರೋಗ ಇಲ್ಲ, ಯಾವ ಬೇನೆ ಇಲ್ಲ. ಯಾಕೆ? Because Jesus carried on the cross. ಯಾಕಂದ್ರೆ ಯೇಸು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. Hallelujah. Hallelujah. We believe it. ನಾವು ನಂಬ್ತೇವೆ. Because grace provides health. ಯಾಕಂದ್ರೆ ಕೃಪೆ ಆರೋಗ್ಯವನ್ನು ಕೊಟ್ಟಿದೆ. We believe it in our heart. ನಮ್ಮ ಹೃದಯದಿಂದ ನಂಬ್ತೇವೆ. We take it by faith. ನಾವು ಅದನ್ನು ನಂಬಿಕೆಯಿಂದ ತೆಗೆದುಕೊಳ್ತೇವೆ. Amen. And the Bible says, ಮತ್ತು ಬೈಬಲ್ ಹೇಳ್ತದೆ in Hebrew 2:9, Jesus tasted death on behalf of all men. ಇಬ್ರಿಯ 2:9 ಹೇಳ್ತದೆ, ಯೇಸು ಪ್ರತಿಯೊಬ್ಬನಿಗಾಗಿ ಮರಣವನ್ನು ಅನುಭವಿಸಿದ್ದಾನೆ. Hallelujah. Hallelujah. Sorry, my Jesus tasted death on behalf of all men. ನನ್ನ ಯೇಸು ಎಲ್ಲ ಜನರಿಗಾಗಿ ಮರಣವನ್ನು ಅನುಭವಿಸಿದ್ದಾನೆ. Means my Jesus tasted death on my behalf. ಅಂದ್ರೆ ಯೇಸು ನಮಗೋಸ್ಕರ ಮರಣವನ್ನು ಅನುಭವಿಸಿದ್ದಾನೆ. No need for me to die soon. ಅಂದ್ರೆ ಸಾಯುವುದು ಬೇಕಾಗಿಲ್ಲ. Hallelujah. Hallelujah. Now listen.
ಈಗ ಕೇಳ್ರಿ, This is what he has done on the cross. ಇದನ್ನೇ ಯೇಸು ಕ್ರೂಜ ಮೇಲೆ ಮಾಡಿದ್ದಾನೆ. These 4 steps, ಈ 4 ಹೆಜ್ಜೆಗಳು if you do, it will work. You will see the result. ನೀವು ಮಾಡುವುದಾದ್ರೆ ಫಲಿತಾಂಶಗಳನ್ನು ನೋಡ್ತೀರಿ. But ಆದ್ರೆ at the same time, ಅದೇ ಸಮಯದಲ್ಲಿ Bible says faith without action is dead. ಬೈಬಲ್ ಹೇಳ್ತದೆ ಕಾರ್ಯವಿಲ್ಲದ ನಂಬಿಕೆ ಸತ್ತದ್ದಾಗಿದೆ. Hallelujah. Hallelujah. We have to show something in action. ಅವುಗಳನ್ನು ಕಾರ್ಯದಲ್ಲಿ ನಾವು ತೋರಿಸಬೇಕು. Dreaming is good. ಕನಸು ಕಾಣುವುದು ಒಳ್ಳೆಯದು. Speaking the dream is good. ಕನಸನ್ನು ಮಾತಾಡುವುದು ಒಳ್ಳೆಯದು. Being patient is good. ತಾಳ್ಮೆಯುಳ್ಳವರಾಗಿರುವುದು ಒಳ್ಳೆಯದು. Looking at the finished work of cross is good. ಕ್ರಿಸ್ತನು ಮಾಡಿ ಮುಗಿಸಿದ ಕಾರ್ಯವನ್ನು ನೋಡುವುದು ಒಳ್ಳೆಯದು. Wherever God wants you to obey, you should obey. ದೇವರು ಎಲ್ಲೆಲ್ಲಿ ವಿಧೇಯನಾಗುವುದಕ್ಕೆ ಬಯಸ್ತಾನೋ ಆ ಸ್ಥಳಗಳಲ್ಲಿ ವಿಧೇಯರಾಗಬೇಕು. I told you, if there is a forgiveness, our prayers will not be answered. ಒಂದು ವೇಳೆ ನಾವು ಕ್ಷಮಿಸದೇ ಇದ್ದರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಿಲ್ಲ. We have to forgive people. ನಾವು ಜನರಿಗೆ ಕ್ಷಮಿಸಬೇಕು. We have to spend time in prayer. ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕು. We should spend time with God. ನಾವು ದೇವರೊಟ್ಟಿಗೆ ಸಮಯ ಕಳಿಬೇಕು. If we have to do sleep is necessary. Sleep is good. You should not sleep more, you should not sleep less. ಮತ್ತು ನಿದ್ರೆಯು ಅವಶ್ಯಕತೆಯಾಗಿದೆ. ನಾವು ನಿದ್ರೆಯನ್ನು ಜಾಸ್ತಿ ಕೂಡ ಮಾಡಬಾರ್ದು, ಕಡಿಮೆ ಕೂಡ ಮಾಡಬಾರ್ದು. You understand? You can't say I have a faith, I will not sleep. ಮತ್ತು ನೀವು ಹೇಳಕ್ಕಾಗಲ್ಲ ನನ್ನಲ್ಲಿ ನಂಬಿಕೆ ಇದೆ, ನಾನು ಮಲಗುವುದಿಲ್ಲ ಎಂಬುದಾಗಿ. Or you can't say I have a faith, I will sleep. ಮತ್ತು ನೀವು ಈ ರೀತಿಯಾಗಿ ಕೂಡ ಹೇಳಕ್ಕಾಗಲ್ಲ ನನ್ನಲ್ಲಿ ನಂಬಿಕೆ ಇದೆ, ನಾನು ಜಾಸ್ತಿ ಮಲಗ್ತೇನೆ ಎಂಬುದಾಗಿ. ಯಾಕೆ ಕೆಲಸ ಯಾಕೆ ಮಾಡಬೇಕು? ನಂಬಿಕೆ, faith is there, God will give food. I will sleep in my house. ಯಾಕೆ ಕೆಲಸ ಮಾಡಬೇಕು? ನನ್ನಲ್ಲಿ ನಂಬಿಕೆ ಇದೆ, ದೇವರು ಊಟ ಕೊಡ್ತಾನೆ, ನಾನು ಮನೆಯಲ್ಲಿ ಮಲಗ್ತೇನೆ. That is all foolishness of faith. It is. ಅದು ಎಲ್ಲ ನಂಬಿಕೆ ಅದು ಮೂರ್ಖತನವಾಗಿದೆ. Because you have a faith, you can't eat whatever you want, how much ever you want. ಮತ್ತು ನಿಮ್ಮಲ್ಲಿ ನಂಬಿಕೆ ಇರುವ ಕಾರಣ ಏನ್ ಬೇಕೋ ಅದೆಲ್ಲ ತಿನ್ನುವುದು, ಎಷ್ಟು ಬೇಕೋ ಎಷ್ಟು ಅದೆಲ್ಲ ತಿನ್ನುವುದಲ್ಲ. ಏನ್ ಬೇಕೋ ಎಷ್ಟು ಬೇಕೋ ತಿಂದು 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 ಏನಾಗ್ತದೆ ಪಾಪ. ಅದು our organs in the body are poor, they are taking excess load. ಮತ್ತು ದೇಹದಲ್ಲಿರುವಂತ ಅಂಗಗಳು ಅದು ಅಧಿಕವಾದ ಊಟ ತೆಗೆದುಕೊಳ್ತಾ ಇದೆ. You should take what is needed. ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು. And you should not eat less. ಮತ್ತು ಕಡಿಮೆ ಕೂಡ ತಿನ್ನಬಾರದು. Why? ಯಾಕೆ? Because your body is a temple of the Holy Spirit. ಯಾಕಂದ್ರೆ ನಿನ್ನ ದೇಹ ಪವಿತ್ರಾತ್ಮನ ದೇವಾಲಯವಾಗಿದೆ. You should take care of this body. ನಿಮ್ಮ ದೇಹವನ್ನು ನೀವು ನೋಡಿಕೊಳ್ಳಬೇಕು. Hallelujah. Hallelujah. One more thing I'll tell. ಇನ್ನೊಂದು ವಿಷಯ ನಾನು ಹೇಳ್ತೇನೆ. What action is needed? ಏನು ಕಾರ್ಯ ಬೇಕಾಗಿದೆ? Matthew 4:4. ಮತ್ತಾಯ 4:4. Matthew 4:4. ಮತ್ತಾಯ 4:4. But he answered and said, it is written, man shall not live by bread alone, but by every word that proceeds from the mouth of God. ಅದಕ್ಕೆ ಯೇಸು, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಜೀವಿಸುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಜೀವಿಸುತ್ತಾನೆ ಎಂದು ಬರೆದಿದೆ ಎಂದನು. Hallelujah. This is very important for living. ಇದು ಜೀವಿಸುವುದಕ್ಕಾಗಿ ಬಹಳ ಪ್ರಾಮುಖ್ಯವಾದದ್ದಾಗಿದೆ. Food is needed. ಊಟ ಬೇಕಾಗಿದೆ. That's not enough. ಆದ್ರೆ ಅದು ಸಾಕಾಗುವುದಿಲ್ಲ. Man shall not live by bread alone. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. Tell in Kannada. ಕನ್ನಡದಲ್ಲಿ ಹೇಳ್ರಿ. ಮನುಷ್ಯನು ರೊಟ್ಟಿ ತಿನ್ನುವುದರಿಂದ ಮಾತ್ರ ಬದುಕುವುದಿಲ್ಲ. But every man thinks that is enough. ಪ್ರತಿಯೊಬ್ಬರು ತಿಳ್ಕೊಳ್ತಾರೆ ಅದು ಸಾಕು. No, that is not enough. ಅದು ಸಾಕಾಗುವುದಿಲ್ಲ. Only eating, sleeping is not enough. ಬರೇ ತಿನ್ನುವುದು ಮಲಗುವುದು ಸಾಕಾಗುವುದಿಲ್ಲ. Man will live by the word which proceeds from the mouth of God. ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುವನು. It is not the word which is written in the Bible. ಅಲ್ಲಿ ಹೇಳಲ್ಪಡ್ತಾ ಇಲ್ಲ, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳು ಎಂಬುದಾಗಿ. This is a good book. ಇದು ಒಳ್ಳೆ ಪುಸ್ತಕ. Here word of God is there. ಇಲ್ಲಿ ದೇವರ ವಾಕ್ಯ ಇದೆ. What is here should proceed out of the mouth of the Lord for you. ಇಲ್ಲಿರುವಂತದ್ದು ನಿಮಗಾಗಿ ದೇವರ ಬಾಯಿಂದ ಆ ಮಾತುಗಳು ಹೊರಡಬೇಕು. Something happens in your heart. ನಿಮ್ಮ ಹೃದಯದಲ್ಲಿ ಏನೋ ಆಗ್ತದೆ. Yes, God spoke to me.
ಹೌದು, ದೇವರೊಟ್ಟಿಗೆ ಮಾತಾಡಿದ್ದಾನೆ. Hallelujah. Hallelujah. That's a sign the word has come from the Lord. ಅದು ಒಂದು ಸೂಚನೆಯಾಗಿದೆ, ದೇವರಿಂದ ಆ ವಾಕ್ಯ ನಿಮಗೆ ಬಂದಿದೆ ಎಂಬುದಾಗಿ. For example, ಉದಾಹರಣೆಗಾಗಿ when I preach the word, ನಾನು ವಾಕ್ಯವನ್ನು ಕಲಿಸುವಾಗ the word comes to your heart. ಆ ವಾಕ್ಯ ನಿಮ್ಮ ಹೃದಯಕ್ಕೆ ತಟ್ಟುತ್ತದೆ. The word proceeds out of the mouth of the Lord. ಅದು ದೇವರ ಬಾಯಿಂದ ಹೊರಡುವಂತ ಮಾತಾಗಿರ್ತದೆ. The same way, ಅದರಂತೆ every day when you read the Bible, ಪ್ರತಿದಿನ ನೀವು ಬೈಬಲ್ ಓದುವಾಗ you keep reading it. ನೀವು ಅದನ್ನು ಓದ್ತಾ ಇರಿ. Suddenly one place you stop. ತಕ್ಷಣ ಒಂದು ನೀವು ನಿಲ್ಲಿಸ್ರಿ. Hey, God is talking with me. ದೇವರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. You will know God is talking with you. ನಿಮಗೆ ಗೊತ್ತಾಗ್ತದೆ ದೇವರು ನಿಮಗೆ ಮಾತಾಡುವುದನ್ನು. Same book, ಅದೇ ಪುಸ್ತಕ different kinds of people, ಬೇರೆ ಬೇರೆ ಜನರಿಂದ different types of problems we have, ಬೇರೆ ತರವಾದ ಸಮಸ್ಯೆಗಳು ಇರ್ತದೆ, different challenges, ಬೇರೆ ಬೇರೆ ಸವಾಲುಗಳು ಇರ್ತದೆ. but God speaks. ಆದರೆ ದೇವರು ಮಾತಾಡ್ತಾನೆ. What he speaks is life. ದೇವರು ಯಾವುದನ್ನು ಮಾತಾಡ್ತಾನೋ ಅದು ಜೀವವಾಗಿರ್ತದೆ. Hallelujah. Hallelujah. So one day should not go without receiving from God. ಒಂದು ದಿನವೂ ನಾವು ಕಳೆಯಬಾರದು ದೇವರ ಬಾಯಿಂದ ಮಾತನ್ನು ಕೇಳದೆ. Every day God should speak, we should receive it. ಪ್ರತಿ ದಿನವೂ ದೇವರು ಮಾತಾಡಬೇಕು, ನಾವು ಅದನ್ನು ಹೊಂದಿಕೊಳ್ಳಬೇಕು. God will speak only when you spend time with the Bible. ಮತ್ತು ದೇವರು ಮಾತಾಡ್ತಾನೆ ಯಾವಾಗ ನೀವು ಬೈಬಲ್ ಒಟ್ಟಿಗೆ ನಿಮ್ಮ ಸಮಯವನ್ನು ಕಳೆಯುತ್ತೀರಿ. How this is connected with long life? ಇದು ಹೇಗೆ ದೀರ್ಘಾಯುಷ್ಯದೊಟ್ಟಿಗೆ ಅದು ಕನೆಕ್ಟ್ ಆಗಿದೆ? Come with me to Genesis 2nd chapter, ಆದಿಕಾಂಡ 2ನೇ ಅಧ್ಯಾಯಕ್ಕೆ ಬನ್ರಿ. verse 9. 9ನೇ ವಚನ. And out of the ground the Lord God made every tree grow that is pleasant to the sight and good for food. The tree of life was also in the midst of the garden, and the tree of the knowledge of good and evil. ಯೆಹೋವ ದೇವರು ನೋಟಕ್ಕೆ ರಮ್ಯವೂ ಊಟಕ್ಕೆ ಒಳ್ಳೆಯೂ ಆದ ಎಲ್ಲ ಮರಗಳನ್ನು ತೋಟದ ಮಧ್ಯದಲ್ಲಿ ಜೀವದ ಮರವನ್ನು ಒಳ್ಳೆಯದರ ಮತ್ತು ಕೆಟ್ಟದ್ದರ ತಿಳುವಳಿಕೆಯ ಮರವನ್ನು ನೆಲದಿಂದ ಬೆಳೆಯುವಂತೆ ಮಾಡಿದನು. Hallelujah. Hallelujah. Listen, I like the scripture so much. ಈ ವಾಕ್ಯವನ್ನು ನಾನು ಬಹಳ ಇಷ್ಟಪಡ್ತೇನೆ. We can learn a lot. ನಾವು ಹೆಚ್ಚಾಗಿ ಕಲಿಯಬಹುದು. God created trees for a man. ದೇವರು ಮನುಷ್ಯನಿಗಾಗಿ ಮರಗಳನ್ನು ಉಂಟು ಮಾಡಿದ. That had some fruits. ಅವುಗಳಿಗೆ ಹಣ್ಣುಗಳಿದ್ದವು. And here the Bible says it was pleasant to the sight and good for food. ಅಲ್ಲಿ ಹೇಳ್ತದೆ ನೋಟಕ್ಕೆ ರಮ್ಯವು ಊಟಕ್ಕೆ ಒಳ್ಳೆಯದು. Say in Kannada. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ನೋಟಕ್ಕೆ ರಮ್ಯವು ಊಟಕ್ಕೆ ಒಳ್ಳೆಯದು. ಊಟನ ಆಗಿರ್ಬೇಕು ನೋಡ್ರಿ. When you see, you should be very happy. Nice food. ಮತ್ತು ಊಟ ನೋಡಿದಾಗ ನಿಮಗೆ ರಮ್ಯ ಅನಿಸಬೇಕು, ಚೆನ್ನಾಗಿ ಅನಿಸಬೇಕು, ಒಳ್ಳೆ ಊಟ ಎಂಬುದಾಗಿ. Tongue taste afterwards. ನಾಲಿಗೆ ರುಚಿ ಆಮೇಲೆ. First our eyes should be satisfied. ಮೊದಲು ನಮ್ಮ ಕಣ್ಣಿಗೆ ತೃಪ್ತಿ ಆಗಬೇಕು. Amen. Hello, are you here? ನೀವಿಲ್ಲಿದ್ದೀರಾ? Recently I went with few friends, pastors. We went one place and came back. ಮತ್ತು ಕಳೆದ ದಿನಗಳಲ್ಲಿ ನಾವು ಕೆಲವು ಪಾಸ್ಟರ್ಗಳು ಒಂದು ಸ್ಥಳಕ್ಕೆ ಹೋಗಿ ನಾವು ಬಂದ್ವಿ. We were hungry. We want to eat food. ನಮ್ಮೆಲ್ಲರಿಗೆ ಹಸಿವೆ ಆಗಿತ್ತು, ಊಟ ಮಾಡಬೇಕಾಗಿತ್ತು. So one of my friends said, no. Here a restaurant is not good. Taste is good. ಮತ್ತು ಒಬ್ಬ ನನ್ನ ಸ್ನೇಹಿತನು ಹೇಳಿದ, ಇಲ್ಲಿ ರೆಸ್ಟೋರೆಂಟ್ಗಳು ಚೆನ್ನಾಗಿಲ್ಲ, ಹೋಟೆಲ್ಗಳು ಚೆನ್ನಾಗಿಲ್ಲ, ಆದ್ರೆ ಊಟ ಚೆನ್ನಾಗಿದೆ. Taste is very important. ಆ ರುಚಿ ಬಹಳ ಇಂಪಾರ್ಟೆಂಟ್. Hello. When God feeds, taste also will be good. To look also it should be good. ಆದ್ರೆ ದೇವರು ತೃಪ್ತಿ ಪಡಿಸುವಾಗ ನೋಡಕ್ಕೂ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. I cannot adjust, I said no, I can't sit here. ಮತ್ತು ನಾನು ಹೇಳಿದೆ ಇಲ್ಲ ನಾನು ಇಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ. I can't sit where it sweats so much. It sweats in our forehead, it sweats in that server's forehead, everywhere sweat, but people enjoy food. I don't know how it is possible. ಅದು ನಮಗೂ ಬೆವರು ಸುರಿತಾನೆ ಇರ್ತದೆ ಮತ್ತು ಅಂಚವರಿಗೂ ಬೆವರು ಸುರಿತಾನೆ ಇರ್ತದೆ, ಪ್ರತಿಯೊಬ್ಬರಿಗೆ ಬೆವರು ಸುರಿತಾನೆ ಇರ್ತದೆ. ಅಂತ ಸ್ಥಳದಲ್ಲಿ ಊಟ ಮಾಡೋಕ್ಕಾಗಲ್ಲ. ಅದು ನೋಡಿದ ಊಟ ಹೋಗಲ್ಲ. ಅದು ಅಷ್ಟು ಬೆವರು. ಮೈ ಗಾಡ್. ಅದು ಇಂಪಾರ್ಟೆಂಟ್ ಇಲ್ಲ.
Taste is important. How it is important? ಅದು ಹೇಗೆ ಸಾಧ್ಯ? ಅದು ಇಂಪಾರ್ಟೆಂಟ್ ಅಲ್ಲ, ರುಚಿ ಇಂಪಾರ್ಟೆಂಟ್ ಎಂಬುದಾಗಿ ಹೇಳ್ತಾರೆ. Let people eat. For me, no problem. ಜನರು ಊಟ ಮಾಡ್ಲಿ ಪರವಾಗಿಲ್ಲ. When God's children eat, it should be pleasant to the sight, taste for the food. It should be tasty food. ಆದ್ರೆ ದೇವರ ಮಕ್ಕಳು ತಿನ್ನುವಾಗ ನೋಡುವುದಕ್ಕೆ ರಮ್ಯ ಮತ್ತು ರುಚಿಗೆ ಅದು ಒಳ್ಳೆದಾಗಿರಬೇಕು. Amen. So God wants you to live like that. Your lifestyle should be like this. ದೇವರು ಬಯಸ್ತಾನೆ ನಿಮ್ಮ ಜೀವನ ಶೈಲಿ ಆಗಿರಬೇಕೆಂಬುದಾಗಿ. Don't think me somehow I'll save money 10 rupees 20 rupees somewhere I'll sit and eat. You should not be like that. ಮತ್ತು ನೀವು ಎಂದು ಯೋಚನೆ ಮಾಡಬೇಡ್ರಿ ಹೇಗೋ 10 ರೂಪಾಯಿ 50 ರೂಪಾಯಿ ನಾನು ಕೂಡಿಸಿ ಎಲ್ಲ ಊಟ ಮಾಡ್ತೇನೆ ಎಂಬುದಾಗಿ. But if you observe there, ಆದ್ರೆ ನೀವು ಅಲ್ಲಿ ಅಬ್ಸರ್ವ್ ಮಾಡುವುದಾದ್ರೆ 2 names is specifically mentioned there. 2 ಹೆಸರುಗಳು ಅಲ್ಲಿ ನಿರ್ದಿಷ್ಟವಾಗಿ ಕೊಡಲ್ಪಟ್ಟಿದೆ. He has created all the trees. ಆತನು ಎಲ್ಲ ಮರಗಳನ್ನು ಉಂಟು ಮಾಡಿದ್ದಾನೆ. And 2 names is specifically mentioned. ಮತ್ತು 2 ಹೆಸರನ್ನು ಆತ ನಿರ್ದಿಷ್ಟವಾಗಿ ಹೇಳಿದ್ದಾನೆ. One is tree of life. ಒಂದು ಜೀವ ಕೊಡುವಂತ ಜೀವದ ಮರ. Second, ಎರಡನೇದು the tree which gives a fruit of good and knowledge, good and evil. ಮತ್ತು ಇನ್ನೊಂದು ಒಳ್ಳೆದರ ಕೆಟ್ಟದರ ತಿಳುವಳಿಕೆಯನ್ನು ಕೊಡುವಂತ ಮರ. One is tree of life, one is a tree of the knowledge of good and evil. ಒಂದು ಜೀವ ಕೊಡುವಂತ ಮರ, ಇನ್ನೊಂದು ಕೆಟ್ಟದ್ದು ಒಳ್ಳೆದ್ದು ತಿಳುವಳಿಕೆ ಉಂಟು ಮಾಡುವ ಮರ. And God commanded man, don't eat fruit from the knowledge of good and evil. ಆದರೆ ದೇವರು ಮನುಷ್ಯನಿಗೆ ಆಜ್ಞೆ ಮಾಡಿದ್ದ ಒಳ್ಳೆದನ್ನು ಕೆಟ್ಟದ್ದನ್ನು ಅರಿವು ಹುಟ್ಟಿಸುವ ಆ ಮರದ ಹಣ್ಣನ್ನು ತಿನ್ನಬೇಡ. Only one commandment. ಒಂದೇ ಒಂದು ಆಜ್ಞೆ ಇತ್ತು. But man cannot follow. ಆದ್ರೆ ಮನುಷ್ಯನು ಹಿಂಬಾಲಿಸಕ್ಕಾಗಲಿಲ್ಲ. Because the man is like this. You tell them don't touch, he will touch. ಆದ್ರೆ ಮನುಷ್ಯನು ಈ ರೀತಿಯಾಗಿದ್ದಾನೆ, ಮುಟ್ಟಬೇಡ ಅಂದ್ರೆ ಮುಟ್ತಾನೆ, ಮಾಡಬೇಡ ಅಂದ್ರೆ ಮಾಡ್ತಾರೆ ನೋಡ್ರಿ. So he ate. ಆತನು ತಿಂದ. What happened when he ate? ಆತನು ತಿಂದಾಗ ಏನಾಯಿತು? Romans 5:12. ರೋಮ 5:12. Therefore, just as through one man sin entered the world, and death through sin, and thus death spread to all men because all sinned. ಆದ್ದರಿಂದ ಒಬ್ಬ ಮನುಷ್ಯನ ಮೂಲಕ ಪಾಪವು, ಪಾಪದ ಮೂಲಕ ಮರಣವು ಲೋಕದೊಳಗೆ ಪ್ರವೇಶಿಸಿದ ಹಾಗೆಯೇ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಎಲ್ಲರಲ್ಲಿಯೂ ವ್ಯಾಪಿಸಿತು. Through one man sin entered the world. ಒಬ್ಬ ಮನುಷ್ಯನ ಮೂಲಕ ಪಾಪವು ಲೋಕದಲ್ಲಿ ಬಂತು. Say after me, one man, through one man sin entered the world. ಒಬ್ಬ ಮನುಷ್ಯನ ಮೂಲಕ ಪಾಪವು ಲೋಕದಲ್ಲಿ ಬಂತು. So his disobedience is not ordinary disobedience. ಆತನ ಅವಿಧೇಯತೆ ಸಾಮಾನ್ಯವಾದ ಅವಿಧೇಯತೆ ಆಗಿರಲಿಲ್ಲ. It is not some fruit. ಅದು ಏನೋ ಯಾವುದೋ ಒಂದು ಹಣ್ಣಾಗಿರಲಿಲ್ಲ. The issue is because of his eating that fruit, sin entered the world. ಆ ಹಣ್ಣನ್ನು ತಿನ್ನುವುದರ ಮೂಲಕ ಪಾಪವು ಲೋಕದಲ್ಲಿ ಪ್ರವೇಶ ಮಾಡಿತು. And because sin entered the world, death reigned all mankind. ಆ ಪಾಪವು ಲೋಕದಲ್ಲಿ ಪ್ರವೇಶ ಮಾಡಿರುವ ಕಾರಣ ಎಲ್ಲರ ಮೇಲೆ ಮರಣ ಆಳ್ತಾ ಬಂತು. And I say death, it is not falling and dying. ಮರಣ ಅಂತ ಹೇಳುವಾಗ ತಕ್ಷಣ ಬಿದ್ದು ಸಾಯುವುದಲ್ಲ. Sickness, poverty, family disputes, quarrel, they live, but it is as good as dying, that type of life. ಮತ್ತು ಅವರು ಮರಣ ಅಂತ ಹೇಳಿದ್ರೆ ಅದು ರೋಗಗಳಾಗಿದೆ ಮತ್ತು ಕುಟುಂಬದ ಜಗಳಗಳಾಗಿದೆ ಮತ್ತು ಸಮಸ್ಯೆಗಳಾಗಿದೆ, ಅದು ಜೀವಿಸುವಂತದ್ದು ಈ ರೀತಿಯಾಗಿ ಅಂದ್ರೆ ಅದು ಸತ್ತೋಗುವುದು ಉತ್ತಮ ಎಂಬುದಾಗಿ. Why it is happening? ಯಾಕೆ ಆ ರೀತಿ ಆಗ್ತಾ ಇದೆ? Because sin entered. ಯಾಕಂದ್ರೆ ಪಾಪ ಪ್ರವೇಶ ಮಾಡಿದೆ. And it says now all men have sinned. ಅಲ್ಲಿ ಹೇಳ್ತದೆ ಎಲ್ಲರೂ ಪಾಪ ಮಾಡಿದ್ದಾರೆ. Listen to me. ಕೇಳ್ರಿ. We always see somebody, we condemn. We say he's drinking, very bad man. He's smoking, he's very bad man. ನಾವು ಯಾವಾಗಲೂ ಜನರಿಗೆ ನೋಡಿದಾಗ ಅವರಿಗೆ ನೋಡಿ ನಾವು ಖಂಡನೆ ಮಾಡ್ತೇವೆ. ಆತನು ಕುಡಿತಾ ಇದ್ದಾನೆ, ಆತನು ಸೇತ್ತಾ ಇದ್ದಾನೆ, ಅವನು ಬಹಳ ಕೆಟ್ಟವನು ಎಂಬುದಾಗಿ. He is drinking and smoking. Why?
ಆತನು ಕುಡಿತಾ ಇದ್ದಾನೆ, ಸೇತಾ ಇದ್ದಾನೆ. ಯಾಕೆ? Because sin entered through one man. ಯಾಕಂದ್ರೆ ಒಬ್ಬ ಮನುಷ್ಯನ ಮೂಲಕ ಪಾಪ ಪ್ರವೇಶ The ಮಾಡಿದೆ. sin nature is inside him. ಆ ಪಾಪದ ಸ್ವಭಾವ ಒಳಗಡೆ ಇದೆ. Hallelujah. Hallelujah. So that man is a sinner not because he is smoking and drinking. ಆ ಮನುಷ್ಯನು ಪಾಪಿ ಯಾಕಂದ್ರೆ ಆತನು ಕುಡಿಯುವುದರಿಂದ ಸೇದುವುದರಿಂದ ಅಲ್ಲ. That man is sinner because sin nature is inside. ಆ ಮನುಷ್ಯನು ಪಾಪಿ ಆಗಿದ್ದಾನೆ ಯಾಕಂದ್ರೆ ಆತನಲ್ಲಿ ಪಾಪದ ಸ್ವಭಾವ ಇದೆ. And sin separated man from God. ಆ ಪಾಪ ದೇವರನ್ನು ಮನುಷ್ಯನನ್ನು ಬೇರ್ಪಾಡು ಮಾಡಿದೆ. Now people tell me God is not a good God, brother. ಈಗ ಜನರು ಹೇಳ್ತಾರೆ ದೇವರು ಒಳ್ಳೆ ದೇವರಲ್ಲ ಬ್ರದರ್. Only one mistake he did. ಒಂದೇ ತಪ್ಪು ಮಾಡಿದ. Why God put him out of the Garden of Eden? ಯಾಕೆ ದೇವರು ಏದೇನ್ ತೋಟದಿಂದ ಹೊರಗೆ ಹಾಕಿದ? ಒಂದು ತಪ್ಪಿಲ್ಲ, one sin he cannot forgive. ಒಂದು ತಪ್ಪು ಕ್ಷಮಿಸಕ್ಕಾಗಲ್ವಾ? I will tell you why. ನಾನು ಹೇಳ್ತೇನೆ ಯಾಕೆ ಅಂತ. Come with me to Genesis. ಆದಿಕಾಂಡಕ್ಕೆ ಬನ್ರಿ. Again 3rd chapter. ಆದಿಕಾಂಡ 3ನೇ ಅಧ್ಯಾಯ. Verse 22. 22ನೇ ವಚನ. To 24, I'll read it. Then the Lord God said, Behold, the man has become like one of us, to know good and evil. And now lest he put out his hand, take also of the tree of life, and eat and live forever. Verse 23, 3:23. Therefore the Lord God sent him out of the Garden of Eden to till the ground from where it was taken. So he drove out the man. He placed cherubim at the east of the Garden of Eden, and a flaming sword which turned every way to guard the way to the tree of life. 22ನೇ ವಚನ 23, 24. ಹೀಗೆ ಯೆಹೋವ ದೇವರು ಇಗೋ ಮನುಷ್ಯನು ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ತಿಳಿದು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಈಗ ಅವನು ಕೈಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಎಂದನು. ಆದ್ದರಿಂದ ಯೆಹೋವ ದೇವರು ಅವನನ್ನು ಯಾವ ನೆಲದಿಂದ ತೆಗೆದನೋ ಅದನ್ನೇ ವ್ಯವಸಾಯ ಮಾಡುವುದಕ್ಕೆ ಏದೆನ್ ತೋಟದೊಳಗಿಂದ ಅವನನ್ನು ಹೊರಗೆ ಕಳುಹಿಸಿಬಿಟ್ಟನು. ಹೀಗೆ ಆತನು ಮನುಷ್ಯನು ಹೊರಗೆ ಹಾಕಿ ಜೀವ ವೃಕ್ಷದ ದಾರಿಯನ್ನು ಕಾಯುವುದಕ್ಕೆ ಏದೆನ್ ತೋಟದ ಪೂರ್ವದಲ್ಲಿದ್ದ ಕೆರೂಬಿಯರನ್ನು ಎಲ್ಲ ಕಡೆಯಲ್ಲಿ ಸುತ್ತುವ ಜ್ವಾಲೆಯ ಕತ್ತಿಯನ್ನು ಇರಿಸಿದನು. Now look here. ಈಗ ಈ ಕಡೆ ನೋಡ್ರಿ. How many trees were there? ಅಲ್ಲಿ ಎಷ್ಟು ಗಿಡಗಳಿದ್ದವು? There are so many trees. ಎಷ್ಟೋ ಮರಗಳಿದ್ದವು. But 2 names were mentioned. ಆದ್ರೆ 2 ಹೆಸರು ಅಲ್ಲಿದೆ. What are the names of the trees? ಆ 2 ಗಿಡದ ಹೆಸರೇನು? Tree of life, ಜೀವದ ವೃಕ್ಷ, ಜೀವದ ಮರ, ಜೀವ ಕೊಡುವ ಮರ, and tree of the knowledge of good and evil. ಒಳ್ಳೆಯದು ಮತ್ತು ಕೆಟ್ಟದ್ದು ತಿಳುವಳಿಕೆಯನ್ನು ಕೊಡುವಂತ ಮರ. Hallelujah. Hallelujah. And God never told Adam, don't eat from tree of life. ಮತ್ತು ದೇವರು ಆದಾಮನಿಗೆ ಹೇಳಿಲ್ಲ ಜೀವ ಕೊಡುವಂತ ಆ ಮರದ ಹಣ್ಣನ್ನು ತಿನ್ನಬೇಡ ಎಂಬುದಾಗಿ ಹೇಳಿಲ್ಲ. Tree of life, if you would have had, you would have lived permanently. ಮತ್ತು ಆತನು ಆ ಜೀವ ಕೊಡುವಂತ ಮರದ ಹಣ್ಣನ್ನು ತಿಂದ್ರೆ ಆತನು ಶಾಶ್ವತವಾಗಿ ಜೀವಿಸ್ತಾ ಇದ್ದ. But he ate from the tree of the knowledge of good and evil. ಆದ್ರೆ ಒಳ್ಳೆಯದು ಕೆಟ್ಟದ್ದು ಅರಿವು ಹುಟ್ಟಿಸುವ ಮರದ ಹಣ್ಣನ್ನು ತಿಂದ. Sin nature has come. ಪಾಪದ ಸ್ವಭಾವ ಬಂತು. Now if he eats a tree of life, ಈಗ ಆ ಜೀವ ಕೊಡುವ ಮರದ ಹಣ್ಣನ್ನು ತಿಂದ್ರೆ, if he eats fruit from the tree of life, ಆ ಜೀವ ಕೊಡುವ ಮರದ ಹಣ್ಣನ್ನು ತಿಂದ್ರೆ, God said this man will live permanently with sin nature. ಈ ಮನುಷ್ಯನು ಶಾಶ್ವತವಾಗಿ ಪಾಪದ ಸ್ವಭಾವದಿಂದನೇ ಜೀವಿಸ್ತಾನೆ. So he put him away from the Garden of Eden. ಅದಕ್ಕಾಗಿ ಆತನನ್ನು ಏದೆನ್ ತೋಟದಿಂದ ಹೊರಗೆ ಹಾಕಿದ. Because God wants to take the man to heaven. ಯಾಕಂದ್ರೆ ದೇವರು ಬಯಸ್ತಾನೆ ಮನುಷ್ಯನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕೆಂಬುದಾಗಿ. Man committed sin. ಮನುಷ್ಯನು ಪಾಪ ಮಾಡಿದ. But God had a plan. ಆದ್ರೆ ದೇವರಲ್ಲಿ ಯೋಜನೆ ಇತ್ತು. To redeem man from the sin. ಮತ್ತು ಆ ಮನುಷ್ಯನನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ. Hallelujah. Hallelujah. So he put him out. ಮತ್ತು ಆತನು ಹೊರಗಡೆ ಹಾಕಿದ. Then he kept an angel to protect the tree of life. ಮತ್ತು ಆತನು ದೇವದೂತರನ್ನು ಇಟ್ಟ ಆ ಜೀವ ವೃಕ್ಷವನ್ನು ಕಾಯುವುದಕ್ಕಾಗಿ. Listen carefully. ಎಚ್ಚರವಾಗಿ ಕೇಳ್ರಿ. Okay, very less time. I'll try my level best to teach. ಕಡಿಮೆ ಸಮಯದಲ್ಲಿ ನಾನು ನನಗೆ ಸಾಧ್ಯವಾದಷ್ಟು ನಿಮಗೆ ಕಲಿಸ್ತೇನೆ. Genesis first 2 chapters and Revelation, if you read it, it looks same. ಆದಿಕಾಂಡ ಮೊದಲು 2 ಅಧ್ಯಾಯ, ಪ್ರಕಟಣೆ ಮೊದಲು 2 ಅಧ್ಯಾಯ ಓದುವುದಾದ್ರೆ ಅವು ಸಾಮಾನ್ಯವಾಗಿ ಸೇಮ್ ಕಾಣ್ತವೆ. Garden of Eden was designed like a heaven.
ಮತ್ತು ಏದೆನ್ ತೋಟ ಅದು ಪರಲೋಕದ ಹಾಗೆ ಸೃಷ್ಟಿ ಮಾಡಲ್ಪಟ್ಟಿತು. In Revelation, tree of life is mentioned. ಪ್ರಕಟಣೆಯಲ್ಲೂ ಕೂಡ ಆ ಜೀವ ಕೊಡುವ ಹಣ್ಣಿನ ಮರದ ಬಗ್ಗೆ Who ಮಾತಾಡ್ತದೆ. will eat the tree of life? ಯಾರು ಆ ಜೀವ ಕೊಡುವಂತ ಮರದ ಹಣ್ಣನ್ನು ತಿಂತಾರೆ? Revelation 2:7. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನ. Revelation 2:7. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನ. He who has an ear, let him hear what the Spirit says to the churches. To him who overcomes, I will give to eat from the tree of life, which is in the midst of the paradise of God. ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವ ವೃಕ್ಷದ ಹಣ್ಣನ್ನು ತಿನ್ನಲು ಕೊಡುವನು. He who overcomes, he will give, it says he will give to eat from the tree of life. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಜೀವ ವೃಕ್ಷದ ಹಣ್ಣನ್ನು ತಿನ್ನಲು ಕೊಡುವೆನು. See, what is written in that Revelation is warning for a church. ಪ್ರಕಟಣೆಯಲ್ಲಿ ಯಾವುದು ಬರೆದಿದೆಯೋ ಅದು ಸಭೆಗೆ ಇರುವಂತ ಎಚ್ಚರಿಕೆಯಾಗಿದೆ. For all the overcomers, God will give us a fruit, ability to eat from the tree of life. ಪ್ರತಿ ಜಯ ಹೊಂದುವವನಿಗೆ ದೇವರು ಆ ಜೀವ ಕೊಡುವ ಮರದ ಹಣ್ಣಿನಿಂದ ಹಣ್ಣನ್ನು ಕೊಡ್ತಾನೆ. The tree of life gives a long life, eternity. ಆ ಜೀವ ಕೊಡುವಂತ ಹಣ್ಣು ಅದು ಶಾಶ್ವತವನ್ನು ಕೊಡ್ತದೆ ಜೀವಿಸುವುದಕ್ಕಾಗಿ. So overcomer is going to live in the heaven for eternity to eternity. ಜಯ ಹೊಂದುವವನು ಪರಲೋಕದಲ್ಲಿ ಶಾಶ್ವತವಾಗಿ ಜೀವಿಸ್ತಾನೆ. So who is this overcomer who is going to eat fruit from the tree of life? ಈ ಜಯ ಹೊಂದುವವನು ಯಾರು? ಆತನು ಜೀವ ಕೊಡುವ ಮರದ ಹಣ್ಣನ್ನು ತಿನ್ನುತ್ತಾನೆ. Revelation 22nd chapter verse 14. ಪ್ರಕಟಣೆ 22ನೇ ಅಧ್ಯಾಯ 14ನೇ ವಚನ. Blessed are those who do his commandments, that they may have the right to the tree of life and may enter through the gates into the city. ತಮ್ಮ ನಿಲುವಂಗಿಗಳನ್ನು ಕೊಂಡವರು ಧನ್ಯರು, ಹೀಗೆ ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು. ಅವರು ದ್ವಾರಗಳ ಮೂಲಕ ಆ ಪಟ್ಟಣದೊಳಗೆ ಸೇರುವರು. Hallelujah. Hallelujah. Those who obey the word of God, commands of God, Bible says they have a right to eat from the tree of life. ಯಾರು ದೇವರ ವಾಕ್ಯಗಳಿಗೆ ವಿಧೇಯರಾಗ್ತಾರೋ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾರೋ ಅವರು ಜೀವ ವೃಕ್ಷದ ಮರದ ಹಣ್ಣನ್ನು ತಿಂತಾರೆ. Show your Bible. Say, I have the right to eat fruit from the tree of life. ಎಲ್ಲರೂ ಬೈಬಲ್ ಎತ್ತಿ ಹೇಳ್ರಿ, ನನಗೆ ಜೀವ ಕೊಡುವ ಮರದ ಹಣ್ಣನ್ನು ತಿನ್ನುವ ಹಕ್ಕಿದೆ. All I have to do is read Bible every day. ನಾನು ಮಾಡಬೇಕಾದದ್ದು ಇಷ್ಟೇ, ಪ್ರತಿದಿನ ಬೈಬಲ್ ಓದಬೇಕು. I have a right ನನಗೆ ಹಕ್ಕು ಇದೆ to live eternally. ಯಾಕಂದ್ರೆ ನಿತ್ಯಕ್ಕಾಗಿ ಜೀವಿಸುವುದಕ್ಕಾಗಿ. Now look here, all of you. I am closing it. Okay. ಎಲ್ಲರೂ ಈ ಕಡೆ ನೋಡ್ರಿ, ನಾನು ಮುಗಿಸ್ತಾ ಇದ್ದೇನೆ. Genesis, it was there. ಆದಿಕಾಂಡದಲ್ಲಿ ಇದು ಇತ್ತು. Sin separated man from God. ಪಾಪವು ಮನುಷ್ಯನು ದೇವರನ್ನು ಬೇರ್ಪಾಡು ಮಾಡಿತು. So God kept man away from the tree of life. ಮತ್ತು ದೇವರು ಮನುಷ್ಯನಿಂದ ಆ ಜೀವ ಕೊಡುವಂತ ಮರವನ್ನು ದೂರ ಇಡ್ತಾನೆ. But in the heaven, ಆದ್ರೆ ಪರಲೋಕದಲ್ಲಿ all the overcomers ಎಲ್ಲ ಜಯಶಾಲಿಗಳು are eligible to eat the tree of life. ಆ ಜೀವ ಕೊಡುವ ಮರದ ಹಣ್ಣನ್ನು ಅವರು ತಿನ್ನುವುದಕ್ಕೆ ಅರ್ಹರಾಗಿದ್ದಾರೆ. Now, ಈಗ what about now? ಈಗ ಏನು? Are we away from God? Are we nearer to God? ನಾವು ದೇವರಿಂದ ದೂರ ಇದ್ದೇವಾ, ದೇವರ ಸಮೀಪದಲ್ಲಿದ್ದೇವಾ? If sin nature is there, we are away from the tree of life. ಪಾಪದ ಸ್ವಭಾವ ಇರುವುದಾದ್ರೆ ಆ ಜೀವ ಕೊಡುವ ಮರದ ಹಣ್ಣಿಂದ ನಾವು ದೂರ ಇದ್ದೇವೆ. The blood of Jesus brought us nearer to God. ಈಗ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ದೇವರ ಸಮೀಪದಲ್ಲಿ ತಂದಿದೆ. Sin nature is gone. ಪಾಪದ ಸ್ವಭಾವ ಹೋಗಿದೆ. God's nature has come. ದೇವರ ಸ್ವಭಾವ ಒಳಗಡೆ ಬಂದಿದೆ. How can I eat fruit now from the tree of life? ಈಗ ಜೀವ ಕೊಡುವ ಮರದ ಹಣ್ಣನ್ನು ಹೇಗೆ ತಿನ್ನಬಹುದು? If you understand this revelation, ಈ ಪ್ರಕಟಣೆ ನೀವು ಅರ್ಥ ಮಾಡಿಕೊಳ್ಳುವುದಾದ್ರೆ you will eat fruit from the tree of life. ನೀವು ಜೀವ ಕೊಡುವ ಮರದ ಹಣ್ಣನ್ನು ತಿನ್ನಬಹುದು. If you do it, ನೀವು ಇದನ್ನು ಮಾಡುವುದಾದ್ರೆ in the earth
you will have a long life, sickness free life. ಈ ಭೂಲೋಕದಲ್ಲಿ ನಿಮಗೆ ದೀರ್ಘಾಯುಷ್ಯು ಮತ್ತು ರೋಗವಿರದ ಜೀವಿತ ನಿಮಗಿರುತ್ತದೆ. Amen. Are you here? ನೀವಿಲ್ಲಿದ್ದೀರಾ? Are you ready? ಸಿದ್ಧರಾಗಿದ್ದೀರಾ? Come with me to Proverbs. ಜ್ಞಾನೋಕ್ತಿ ಪುಸ್ತಕಕ್ಕೆ ಬನ್ರಿ. Proverbs 11:30. ಜ್ಞಾನೋಕ್ತಿ 11ನೇ ಅಧ್ಯಾಯ 30ನೇ ವಚನ. This scripture next week I am going to take, okay? ಈ ವಾಕ್ಯವನ್ನು ನಾನು ಮುಂದಿನ ವಾರ ಕೂಡ ತೆಗೆದುಕೊಳ್ತೇನೆ. Because I have finished long life, but my teaching on righteousness will continue. ನಾನು ದೀರ್ಘಾಯುಷ್ಯ ಬಗ್ಗೆ ಮುಗಿಸಿದ್ದೇನೆ, ಆದರೆ ನೀತಿವಂತಿಕೆ ಕುರಿತಾದ ಬೋಧನೆ ನಾನು ಮುಂದುವರಿಸ್ತೇನೆ. The fruit of the righteous is tree of life, and he who wins soul is wise. ನೀತಿವಂತರ ಫಲವು ಜೀವ ವೃಕ್ಷ, ಆತ್ಮಗಳನ್ನು ಗೆಲ್ಲುವವನು ಜ್ಞಾನಿಯಾಗಿದ್ದಾನೆ. The fruit of the righteous is tree of life. ನೀತಿವಂತರ ಫಲವು ಜೀವ ವೃಕ್ಷವಾಗಿದೆ. Hallelujah. Hallelujah. To eat fruit, you should be a righteous person. ಮತ್ತು ನೀವು ಆ ಫಲದ ಹಣ್ಣನ್ನು ತಿನ್ನಬೇಕಾದ್ರೆ ನೀವು ನೀತಿವಂತರಾಗಿರಬೇಕು. And as I said about righteousness, I have stopped it for long life. From next week I'll continue. ನಾನು ಹೇಳಿದೆ ನೀತಿವಂತಿಕೆ ಬೋಧನೆ, ಈ ದೀರ್ಘಾಯುಷ್ಯ ಬೋಧನೆಗೋಸ್ಕರ ನಾನು ನಿಲ್ಲಿಸಿದ್ದೇನೆ. ಮುಂದಿನ ವಾರದಿಂದ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. Then who else can eat from the tree of life? ಈ ಜೀವ ಕೊಡದ ಮರದ ಹಣ್ಣನ್ನು ಯಾರು ತಿನ್ನಬಹುದು? Proverbs 3rd chapter, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ verse 18. 18ನೇ ವಚನ. She is a tree of life to those who take hold of her. Happy are all who retain her. ತನ್ನನ್ನು ಹಿಡಿದುಕೊಳ್ಳುವವರಿಗೆ ಜ್ಞಾನವು ಜೀವ ವೃಕ್ಷವಾಗಿದೆ. ಜ್ಞಾನವನ್ನು ಭದ್ರವಾಗಿ ಇಟ್ಟುಕೊಳ್ಳುವ ಪ್ರತಿಯೊಬ್ಬನು ಧನ್ಯನು. Just repeat in Kannada, please. ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ತನ್ನನ್ನು ಹಿಡಿದುಕೊಳ್ಳುವವರಿಗೆ ಜ್ಞಾನವು ಜೀವ ವೃಕ್ಷವಾಗಿದೆ. ಜ್ಞಾನವನ್ನು ಭದ್ರವಾಗಿ ಇಟ್ಟುಕೊಳ್ಳುವ ಪ್ರತಿಯೊಬ್ಬನು ಧನ್ಯನು. Now, wisdom is a tree of life for you. ಇಲ್ಲಿ ಹೇಳ್ತದೆ ಜ್ಞಾನವೇ ನಿಮಗಾಗಿರುವಂತ ಜೀವ ಕೊಡುವಂತ ಹಣ್ಣಾಗಿದೆ. What is wisdom? ಜ್ಞಾನ ಅಂದ್ರೆ ಏನು? Christ is our wisdom. ಕ್ರಿಸ್ತನೇ ನಮ್ಮ ಜ್ಞಾನವಾಗಿದ್ದಾನೆ. Hallelujah. Hallelujah. Word of God is our wisdom. ದೇವರ ವಾಕ್ಯವೇ ನಮ್ಮ ಜ್ಞಾನವಾಗಿದೆ. What we should do? ನಾವೇನ್ ಮಾಡಬೇಕು? We should take hold. ನಾವು ಅದನ್ನು ಭದ್ರವಾಗಿ ಹಿಡಿದುಕೊಳ್ಳಬೇಕು. For wisdom, he gives a feminine gender. He explains it. ಮತ್ತು ಆ ಜ್ಞಾನಕ್ಕೆ ಆತನು ಅವನು ಎಂಬುದಾಗಿ ಆತನ ವಿವರಣೆ ಕೊಡ್ತಾನೆ. Means, like how a boy loves a girl, you should love wisdom. You should take hold of wisdom. ಹೇಗೆ ಒಬ್ಬ ಹುಡುಗನು ಒಂದು ಹುಡುಗಿಗೆ ಪ್ರೀತಿ ಮಾಡ್ತಾನೋ ಅದರಂತೆ ಪ್ರತಿಯೊಬ್ಬರು ಜ್ಞಾನವನ್ನು ಪ್ರೀತಿಸಬೇಕು. You should love God's word. ನಾವು ದೇವರ ವಾಕ್ಯವನ್ನು ಪ್ರೀತಿಸಬೇಕು. Christ is word. ಕ್ರಿಸ್ತನು ವಾಕ್ಯವಾಗಿದ್ದಾನೆ. Hallelujah. Hallelujah. When Jesus Christ came into existence, ಯಾವಾಗ ಯೇಸು ಕ್ರಿಸ್ತನು ಆತನು ಇದ್ದ. Christmas is coming. We all think 2000 years before Jesus was born. ಮತ್ತು ಕ್ರಿಸ್ಮಸ್ ಬರ್ತಾ ಇದೆ ಮತ್ತು 2000 ವರ್ಷಗಳಿಂದ ಯೇಸು ಹುಟ್ಟಿದ್ದಾನೆ. No. ಇಲ್ಲ. In the earth he was born. ಆತನು ಭೂಲೋಕದಲ್ಲಿ ಆಗ ಹುಟ್ಟಿದ. He is the creator. ಆತನು ಸೃಷ್ಟಿಕರ್ತನಾಗಿದ್ದಾನೆ. In the beginning was the word was with God, word was God. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. Say word was God. ವಾಕ್ಯವೇ ದೇವರಾಗಿತ್ತು. That word became flesh. ಆ ವಾಕ್ಯನೇ ನರಾವತಾರ ಎತ್ತಿ ಬಂತು. For that they named as Jesus Christ. ಮತ್ತು ಆತನಿಗೆ ಯೇಸು ಎಂಬುದಾಗಿ ಹೆಸರಿಟ್ಟರು. So Jesus Christ is a living word of God. ಯೇಸು ಜೀವಿಸುವ ದೇವರ ವಾಕ್ಯ. What we have in hand is a written word of God. ನಮ್ಮ ಕೈಯಲ್ಲಿ ಇರುವಂತದ್ದು ಬರೆಯಲ್ಪಟ್ಟಂತ ದೇವರ ವಾಕ್ಯ. He is living word of God. ಆತನು ಜೀವಿಸುವ ದೇವರ ವಾಕ್ಯ. Solomon says you fall in love with his word. ಮತ್ತು ಸೊಲೊಮನ್ ಹೇಳ್ತಾನೆ ಆ ದೇವರ ವಾಕ್ಯದೊಂದಿಗೆ ನೀವು ಪ್ರೀತಿಯಲ್ಲಿ ಬೀಳ್ರಿ. Holder, retainer. ಆಕೆಯನ್ನು ಭದ್ರವಾಗಿ ಇಟ್ಟುಕೊಳ್ಳ್ರಿ. Hello, are you with me? ನನ್ನೊಟ್ಟಿಗಿದ್ದೀರಾ? Suppose, okay, example. ಉದಾಹರಣೆ, somebody is engaged. ಈಗ ಯಾರು ನಿಶ್ಚಿತಾರ್ಥವಾಗಿದ್ದಾರೆ. That girl sends a message to the boy. ಆ ಹುಡುಗಿ ಆ ಹುಡುಗನಿಗೆ ಒಂದು ಮೆಸೇಜ್ ಕಳಿಸ್ತಾಳೆ. How he will read it? ಆತನು ಹೇಗೆ ಓದ್ತಾನೆ? Hello.
In front of everybody, he'll open read loudly. ಎಲ್ಲರ ಮುಂದೆ ಆತನು ಗಟ್ಟಿಯಾಗಿ ಓದ್ತಾನ? Or because all are there, he will not read. ಅಥವಾ ಎಲ್ಲರೂ ಇದ್ದಾರಂತೆ ಓದುವುದಿಲ್ಲವಾ? All are looking silent as if ನಮಗೆ ಏನು ಗೊತ್ತಿಲ್ಲಪ್ಪ. ಎಲ್ಲರೂ ನೀವು ಬಹಳ ನಿಶಬ್ದರಾಗಿದ್ರೆ ಗೊತ್ತಿಲ್ಲದೆ ತರ. I can understand. ಆವಾಗ ಮೆಸೇಜ್ ಎಲ್ಲ ಇಲ್ಲ. That time you wrote letter. I understand. ಮತ್ತು ಆ ಸಮಯದಲ್ಲಿ ಮೆಸೇಜ್ಗಳು ಇರಲಿಲ್ಲ, ನೀವು ಪತ್ರ ಬರೆದಿರಬಹುದು, ಅರ್ಥ ಮಾಡ್ಕೊಳ್ತೇನೆ. But nowadays nobody writes letter. ಆದರೆ ಈ ದಿನಗಳಲ್ಲಿ ಯಾರು ಪತ್ರ ಬರೆಯುವುದಿಲ್ಲ. Tell me how that fellow will read it. ಈಗ ಆತನು ಓದುವುದಾದ್ರೆ ಹೇಗೆ ಓದ್ತಾನೆ? Will he take it lightly? ಆತನು ಸುಮ್ಮನೆ ಅಲಕ್ಷ್ಯ ಮಾಡ್ತಾನ? ಇರ್ಲಿ ಬಿಡು, anyhow she said no, let me read night, like that he will leave it. ಹೇಗೂ ಕಳಿಸ್ತಾಳ ಬಿಡು, ರಾತ್ರಿ ಓದ್ತೇನೆ ಅಂತಾನ? Yes or no? ಹೌದಾ ಇಲ್ವಾ? 100 people there, somehow he will go alone, he will read it. 100 ಜನ ಇದ್ರೂ ಕೂಡ ಆತನು ಎಲ್ಲಾದ್ರೂ ಪಕ್ಕದಲ್ಲಿ ಹೋಗಿ ಓದ್ತಾನೆ. Yes or no? ಹೌದಾ ಇಲ್ವಾ? ನಿಮಗೆ ಯಾಕೆ ಇಷ್ಟು ನಾಚಿಗ ಅರ್ಥ ಆಗಲ್ಲ. ಎಲ್ಲ ಮ್ಯಾರಿಡ್ ಪೀಪಲ್ ಆರ್ ಫೀಲಿಂಗ್ ಶೈ. ಮದುವೆ ಆದವ್ರು ನಾಚಿಕೊಳ್ತಾ ಇದ್ದಾರೆ. Maybe flashback is coming, I think. ಬಹುಶಃ ಹಿಂದಿಂದೆಲ್ಲ ನೆನಪು ಬರ್ತಾ ಇರಬೇಕು ಅವರಿಗೆ. ನಾನು ಬರೆದಿಲ್ಲ, ಎಷ್ಟು ಬರೆದಿನಿ, ಏನು ಮಾಡಿದ್ದೀನಿ. ಓಕೆ, ನೋ ಪ್ರಾಬ್ಲಮ್, ಲಿಸನ್, ಕೇಳ್ರಿ. ಲೈಕ್ ದಟ್ fall in love with God's word. ಅದರಂತೆ ದೇವರ ವಾಕ್ಯದೊಂದಿಗೆ ಪ್ರೀತಿಯಲ್ಲಿ ಬೀಳ್ರಿ. Take hold of it. ಅದನ್ನು ಭದ್ರವಾಗಿ ಹಿಡಿದುಕೊಳ್ಳ್ರಿ. Retain it. ಅದನ್ನು ಕಾಪಾಡಿಕೊಳ್ಳ್ರಿ. Why we should retain? ಯಾಕೆ ನಾವು ಕಾಪಾಡಿಕೊಳ್ಳಬೇಕು? What happens when you retain? ನಾವು ಕಾಪಾಡಿಕೊಳ್ಳುವಾಗ ಏನಾಗ್ತದೆ? Come with me to Proverbs 4th chapter. ಜ್ಞಾನೋಕ್ತಿ 4ನೇ ಅಧ್ಯಾಯಕ್ಕೆ ಬನ್ರಿ. Proverbs 4 verse 20 to 23. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 22-23ನೇ ವಚನ. 20ನೇ ವಚನದಿಂದ, My son, give attention to my words, incline your ear to my saying, do not let them depart from your eyes, keep them in the midst of your heart, for they are life to those who find them, health to all their flesh. Keep your heart with all diligence, for out of it springs the issues of life. 20ನೇ ವಚನದಿಂದ 23ನೇ ವಚನ. ನನ್ನ ಮಗನೇ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಅವುಗಳು ನಿನ್ನ ಕಣ್ಣುಗಳಿಗೆ ತಪ್ಪಿ ಹೋಗದೇ ಇರಲಿ. ಅವುಗಳನ್ನು ನಿನ್ನ ಹೃದಯದ ಮಧ್ಯದಲ್ಲಿ ಇಟ್ಟುಕೋ, ಏಕೆಂದರೆ ಅವುಗಳನ್ನು ಕಂಡುಕೊಳ್ಳುವವರಿಗೆ ಅವು ಜೀವವೂ ಅವರ ದೇಹಕ್ಕೆಲ್ಲ ಆರೋಗ್ಯವೂ ಆಗಿವೆ. ಬಹು ಜಾಗ್ರತೆಯಿಂದ ನಿನ್ನ ಹೃದಯವನ್ನು ಕಾಪಾಡಿಕೋ, ಏಕೆಂದರೆ ಜೀವಧಾರೆಗಳು ಅದರೊಳಗಿಂದ ಹೊರಡುವವು. Hallelujah. Is this my son, give attention to my words. ನನ್ನ ಮಗನೇ, ನನ್ನ ಮಾತುಗಳನ್ನು ಆಲಿಸು. Incline your ear to my saying. ನನ್ನ ಮಾತುಗಳಿಗೆ ಕಿವಿಗೊಡು. Means you should not take it here and leave it in that. ಮತ್ತು ಈ ಕಡೆ ಕೇಳಿ ಈ ಕಡೆ ಬಿಡುವಂತದ್ದು ಅಲ್ಲ. You should give attention. ನೀವು ಗಮನ ಕೊಡಬೇಕು. Suppose you come to my house. ಬಹುಶಃ ನೀವು ನಮ್ಮ ಮನೆಗೆ ಬಂದ್ರೆ, you are talking with me. ನೀವು ನನ್ನೊಟ್ಟಿಗೆ ಮಾತಾಡ್ತೀರಿ. See, when you are talking, I see TV. ನೀವು ಮಾತಾಡುವಾಗ ನಾನು ಟಿವಿ ನೋಡ್ತೀನಿ ಅನ್ಕೊಳ್ರಿ. How you will feel? ನಿಮಗೆ ಹೇಗೆ ಅನಿಸ್ತದೆ? Or you are talking with me, in between I am looking at my mobile. ಅಥವಾ ನೀವು ನನಗೆ ಮಾತಾಡುವಾಗ ನಾನು ಮೊಬೈಲ್ ನೋಡ್ತಾ ಇರ್ತೀನಿ. You will feel happy? ನಿಮಗೆ ಖುಷಿ ಅನಿಸ್ತದಾ? Or when you are talking, suddenly I will talk with my wife. ಅಥವಾ ನೀವು ಮಾತಾಡುವಾಗ ತಕ್ಷಣ ನನ್ನ ಹೆಂಡತಿಯೊಟ್ಟಿಗೆ ಮಾತಾಡ್ತೇನೆ. Will you talk or stop? ನೀವು ಮಾತಾಡ್ತೀರಾ ಅಥವಾ ನಿಲ್ಲಿಸ್ಬಿಡ್ತೀರಾ? You will stop it because I am not giving attention. ನೀವು ನಿಲ್ಲಿಸ್ಬಿಡ್ತೀರಿ, ಯಾಕಂದ್ರೆ ನಾನು ನಿಮಗೆ ಗಮನ ಕೊಡ್ತಾ ಇಲ್ಲ. I tell you, God wants to speak to you. ದೇವರು ಕೂಡ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಬಯಸ್ತಾನೆ. But you should give attention. ನಾವು ಅದಕ್ಕೆ ಗಮನ ಕೊಡಬೇಕು. When you are reading Bible, no other work. ನೀವು ಬೈಬಲ್ ಓದುವಾಗ ಮತ್ತೆ ಯಾವ ಕೆಲಸ ಮಾಡಬಾರ್ದು. Bible reading is not some adjustment. ಮತ್ತು ಬೈಬಲ್ ಓದುವಂತದ್ದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋದಲ್ಲ. When you are reading Bible, God himself will talk with you. ನೀವು ಬೈಬಲ್ ಓದುವಾಗ ದೇವರು ತಾನೇ ನಿಮ್ಮೊಟ್ಟಿಗೆ ಮಾತಾಡ್ತಾ ಇರ್ತಾನೆ. When God talks with you, keep all the work aside. ದೇವರು ಮಾತಾಡುವಾಗ ನಿಮ್ಮ ಎಲ್ಲ ಕೆಲಸಗಳು ಒಂದು ಬದಿಗೆ ಇಡ್ರಿ. Amen. For example, ಉದಾಹರಣೆಗಾಗಿ, you keep milk in the stove. ಈಗ ನೀವು ಗ್ಯಾಸ್ ಮೇಲೆ ನೀವು ಸ್ಟವ್ ಮೇಲೆ ನೀವು ಹಾಲು ಇಡ್ತೀರಿ and read the Bible. ಈಗ ನೀವು ಬೈಬಲ್ ಓದ್ತೀರಿ. You are telling anyhow it will take time for boiling, by the time I will read. ಈಗ ಕುದಿಯೋದಕ್ಕೆ ಸ್ವಲ್ಪ ಸಮಯ ಆಗ್ತದಲ್ಲ, ಅಷ್ಟರಲ್ಲಿ ನಾನು ಬೈಬಲ್ ಓದ್ತೇನೆ. Where your mind will be? ಈಗ ನಿಮ್ಮ ಮನಸ್ಸಲ್ಲಿ ಇರ್ತದೆ. ಸ್ವಲ್ಪ ಅಲ್ಲಿ ಹೋಗ್ತದೆ, ಸ್ವಲ್ಪ ಇಲ್ಲಿ ಬರ್ತದೆ. No, that is divided.
ಅದು Divided ವಿಭಾಗವಾಗಿರುವಂತ ಗಮನ, undivided attention. ಯಾವುದೇ ವಿಭಾಗವಿಲ್ಲದ ಗಮನದಿಂದ ಓದಬೇಕು. When you listen, ನೀವು ಕೇಳುವಾಗ, when you read, ನೀವು ಓದುವಾಗ full concentration, ಸಂಪೂರ್ಣ ಗಮನದಿಂದ God speaks. ದೇವರು ಮಾತಾಡ್ತಾನೆ. It goes inside. ಅದು ಒಳಗಡೆ ಹೋಗ್ತದೆ. Let them not depart from your eyes. ಅದು ನಿಮ್ಮ ಕಣ್ಣಿನಿಂದ ಅದು ದಾಟದೇ ಇರಲಿ. It doesn't mean you have to keep the word of God before your eyes. ಅದರ ಅರ್ಥ ಅಲ್ಲ ದೇವರ ವಾಕ್ಯ ನಿಮ್ ಕಣ್ಣು ಮುಂದೆ ಇಟ್ಕೊಂಡು ಕೊಡ್ಬೇಕಂತಲ್ಲ. You should think only about it. ಆದ್ರೆ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವುದು. Keep seeing it as a picture. ಆ ಒಂದು ಚಿತ್ರವನ್ನು ನೋಡ್ತಾನೆ ಇರುವುದು. Keep it in the midst of your heart. ನಿಮ್ಮ ಹೃದಯದ ಮಧ್ಯದಲ್ಲಿ ಇಟ್ಟುಕೊಳ್ಳುವುದು. Hallelujah. Hallelujah. Say, I will keep the word of God in the center of my heart. ದೇವರ ವಾಕ್ಯವನ್ನು ನನ್ನ ಹೃದಯದ ಮಧ್ಯದಲ್ಲಿ ಇಟ್ಟುಕೊಳ್ಳುತ್ತೇನೆ. Means first priority. ಅಂದ್ರೆ ಮೊದಲನೇ ಆದ್ಯತೆ. And the Bible says, ಮತ್ತು ಬೈಬಲ್ ಹೇಳ್ತದೆ, it's health to all their flesh. ಅದು ದೇಹಕ್ಕೆಲ್ಲ ಆರೋಗ್ಯವಾಗಿದೆ. One more translation says, ಇನ್ನೊಂದು ತರ್ಜುಮೆ ಹೇಳ್ತದೆ, word of God is a medicine to all their flesh. ಅದು ದೇಹಕ್ಕೆ, ದೇವರ ವಾಕ್ಯವು ದೇಹಕ್ಕೆ ಔಷಧಿಯಾಗಿದೆ. Hallelujah. Hallelujah. Say, this is my medicine. ಇದು ನನ್ನ ಔಷಧಿ. If doctor gives you medicine, what do you do? ಈಗ ಡಾಕ್ಟರ್ ಔಷಧಿ ಕೊಟ್ರೆ ಏನ್ ಮಾಡ್ತೀರಿ? ನೀ ತಗೊಂಡೆ, ಇದು ನನ್ನ ಮೆಡಿಸಿನ್. If you tell enough, ಅದು ಹೇಳ್ತಿರಲ್ಲ, ಇದು ನನ್ನ ಔಷಧಿ. if you keep telling, it will work. ಅದು ಸುಮ್ಮನೆ ಇದು ನನ್ನ ಔಷಧಿ ಅಂತ ಹೇಳಿದ್ರೆ ಅದು ಕಾರ್ಯ ಮಾಡ್ತದ? ಏನ್ ಮಾಡಬೇಕು? ಟ್ಯಾಬ್ಲೆಟ್ ತಗೊಂಡು ಏನ್ ಮಾಡಬೇಕು? ಏನ್ ಮಾಡಬೇಕು? Put it inside. ಒಳಗೆ ಹಾಕೋಬೇಕು. The same way, the scripture should not be here. It should be here. You should put it inside. ಅದರಂತೆ ಈ ವಾಕ್ಯ ಇಲ್ಲೇ ಇರಬಾರದು. ಈ ವಾಕ್ಯವನ್ನು ಒಳಗಡೆ ಹಾಕಬೇಕು. In our heart should be filled with the word of God. ನಮ್ಮ ಹೃದಯವು ದೇವರ ವಾಕ್ಯದಿಂದ ತುಂಬಲ್ಪಡಬೇಕು. Bible says, out of it springs forth the issues of life. ಬೈಬಲ್ ಹೇಳ್ತದೆ, ಅದರಿಂದ ಜೀವ ದಾರಿಗಳು ಹೊರಡುವವು. Springs, issues of life springs from your heart. ಜೀವ ದಾರಿಗಳು, ಜೀವನ ಹೊರಡುತ್ತದೆ ಎಂಬುದಾಗಿ ಹೇಳ್ತದೆ. Hallelujah. Hallelujah. Get that word? Issues of life. ಜೀವ ದಾರಿಗಳು, ಅದರೊಳಗಿಂದ ಹೊರಡುವವು. You understand issues of life? ಜೀವ ದಾರಿಗಳು. Whatever happens in life, ಜೀವಿತದಲ್ಲಿ ಏನೆಲ್ಲ ಆಗ್ತದೋ ಎಲ್ಲ ವಿಷಯಗಳು, good or bad, ಒಳ್ಳೆದ್ದು ಕೆಟ್ಟದ್ದು, who is the cause? ಅದಕ್ಕೆ ಕಾರಣ ಯಾರು? We blame everybody except ourselves. ನಾವು ಎಲ್ಲರಿಗೆ ಹೇಳ್ತೇವೆ ಇವ್ರದ್ದು, ಆದ್ರೆ ನಮಗೆ ಬಿಟ್ಟು ಹೇಳ್ತೇವೆ. No. Whatever is happening around you, ನಿಮ್ಮ ಜೀವಿತದಲ್ಲಿ ಏನೆಲ್ಲ ಆಗ್ತಾ ಇದೆಯೋ, it is proceeding from your heart. ಅದು ನಿಮ್ಮ ಹೃದಯದಿಂದ ಬರ್ತಾ ಇದೆ. That's why keep your heart with all diligence. ಅದಕ್ಕೆ ಬಹು ಜಾಗೃತೆಯಿಂದ ನಿನ್ನ ಹೃದಯವನ್ನು ಕಾಪಾಡಿಕೋ. If something bad is happening, ಏನಾದ್ರೂ ಕೆಟ್ಟದ್ದು ಆಗ್ತಾ ಇದೆ ಅಂದ್ರೆ God is not the reason. ದೇವರು ಕಾರಣ ಅಲ್ಲ. I'm telling you, devil also is not a reason. ಸೈತಾನನು ಕಾರಣ ಅಲ್ಲ. You are the reason. ನೀವೇ ಕಾರಣ. What you keep inside will come out. ನಿಮ್ಮ ಅದರೊಳಗೆ ಏನ್ ಇಟ್ಕೊಳ್ತಿರೋ ಅದೇ ಹೊರಗಡೆ ಬರ್ತದೆ. If you keep good things will come out. ಒಳ್ಳೆದು ಇಟ್ಟುಕೊಂಡ್ರೆ ಒಳ್ಳೆದೇ ಬರ್ತದೆ. If you keep the word of God, health will come out. ದೇವರ ವಾಕ್ಯ ಇಟ್ಟುಕೊಂಡ್ರೆ ಆರೋಗ್ಯ ಬರ್ತದೆ. Prosperity will come out. ಅಭಿವೃದ್ಧಿ ಬರ್ತದೆ. Promotion will come out. ಭಕ್ತಿ ಬರ್ತದೆ. Hallelujah. Hallelujah. Keep the word of God. ದೇವರ ವಾಕ್ಯ ಒಳಗಿಟ್ಟುಕೊಳ್ಳ್ರಿ. Because what is there in your heart, out of the abundance of the heart, mouth speaks. ಹೃದಯದಲ್ಲಿ ಏನಿದೆಯೋ ಅದೇ ಬಾಯಿಂದ ಹೊರಗಡೆ ಬರ್ತದೆ. What you speak is connected with tree of life. ನೀವು ಯಾವುದನ್ನು ಮಾತಾಡ್ತೀರೋ ಅದು ಜೀವ ಕೊಡುವಂತ ಮರಕ್ಕೆ ಅದು ಹೊಂದಾಣಿಕೆಯಾಗಿದೆ. How it is connected? ಅದು ಹೇಗೆ ಹೊಂದಾಣಿಕೆಯಾಗಿದೆ? One more scripture. ಇನ್ನೊಂದು ವಾಕ್ಯ ಓದೋಣ. Proverbs 15:4. ಜ್ಞಾನೋಕ್ತಿ 15:4. Proverbs 15:4. ಜ್ಞಾನೋಕ್ತಿ 15:4. A wholesome tongue is a tree of life, but perverseness in it breaks the spirit. ಹಿತವಾದ ನಾಲಿಗೆಯು ಜೀವ ವೃಕ್ಷ, ಆದರೆ ಅದರಲ್ಲಿ ಮೂರ್ಖತ್ವವು ಆತ್ಮಕ್ಕೆ ಒಡಕು. Hallelujah. Hallelujah. So now don't search for Garden of Eden. ಈಗ
ಏದೇನ್ ತೋಟಕ್ಕಾಗಿ ಹುಡುಕಬೇಡ್ರಿ. ಎಲ್ಲಿ ಗಾರ್ಡನ್ ಆಫ್ ಈಡನ್, ವರ್ಲ್ಡ್ ಮ್ಯಾಪ್ ಎಲ್ಲಿ ಗಾರ್ಡನ್ ಆಫ್ ಈಡನ್, ಎಲ್ಲಿ ಟ್ರೀ ಆಫ್ ಲೈಫ್, ಡೋಂಟ್ ಸರ್ಚ್. ಆ ಒಂದು ಲೋಕದ ನಕ್ಷೆಯಲ್ಲಿ ಎಲ್ಲಿ ಏದೇನ್ ತೋಟ ಇದೆ, ಎಲ್ಲಿ ಜೀವ ಕೊಡುವ ವೃಕ್ಷದ ನೋಡ್ಬೇಡ್ರಿ. ಡೋಂಟ್ ವೇಟ್ ಫಾರ್ ಹೆವೆನ್. ಮತ್ತು ಪರಲೋಕಕ್ಕಾಗಿ ಕೂಡ ಕಾಯಬೇಡ್ರಿ. ದ ಹೋಲ್ಸಮ್ tongue is a tree of life. ಹಿತವಾದ ನಾಲಿಗೆಯೇ ಜೀವ ವೃಕ್ಷವಾಗಿದೆ. Say wholesome tongue is tree of life. ಹಿತವಾದ ನಾಲಿಗೆ ಜೀವ ಕೊಡುವ ಮರವಾಗಿದೆ.